ದೇವರ ಅತಿ ಗಾಂಭೀರ್ಯವಾದ ನಾಮಕ್ಕೆ ನಮ್ಮ ಕರ್ತನಾಗಿರುವಂತ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಿಮ್ಮ ಈ ಒಂದು ಕೂಟಕ್ಕೆ ನಾವು ಆಹ್ವಾನಿಸುತ್ತರಾಗಿದ್ದೇವೆ ಪ್ರಿಯರೇ. ಈ ಒಂದು ಸಂದರ್ಭದಲ್ಲಿ ಯೋನಸ್ರ ಕೂಟಕ್ಕಾಗಿ ನಾವು ಕೂಡಿ ಬಂದಿರುವಾಗ ಕೆಲವು ವಾಕ್ಯ ಭಾಗಗಳನ್ನ ನಾವು ಧ್ಯಾನ ಮಾಡುತ್ತಾ ಬರುತ್ತರಾಗಿದ್ದೇವೆ. ಈ ಒಂದು ಯೋನಸ್ರ ಕೂಟದಲ್ಲಿ ಇರುವಂತಹ ಒಂದು ವಿಷಯ, ದ ಥೀಮ್ ಆಫ್ ದಿಸ್ ಟುಡೇಸ್ ಯೂತ್ ಮೀಟಿಂಗ್ ಇಸ್ ದ ಡಿಸೈರ್ ಫಾರ್ ಕ್ರೈಸ್ಟ್. ಕ್ರಿಸ್ತನಿಗಾಗಿ, ಕ್ರಿಸ್ತನ ಕಾರ್ಯಗಳ ಕುರಿತಾಗಿ ಇರುವಂತಹ ಮನಸ್ಸನ್ನು, ಆ ಒಂದು ಬಯಕೆ, ಕ್ರಿಸ್ತನ ಕಾರ್ಯಗಳಿಗಾಗಿ ಇರುವಂತಹ ಬಯಕೆ ಎಂಬ ಈ ಒಂದು ವಿಷಯದ ಮೇಲೆ ನಾವು ಧ್ಯಾನ ಮಾಡುತ್ತರಾಗಿದ್ದೇವೆ. ಅದರ ಕೆಳಗೆ ನಾವು ಧ್ಯಾನ ಮಾಡುವಂಥದ್ದು 5 ವಿಷಯಗಳನ್ನ ನಾವು ಧ್ಯಾನ ಮಾಡುತ್ತರಾಗಿದ್ದೇವೆ. ಈ ಸಂದರ್ಭದಲ್ಲಿ ನಾವು ನೋಡ್ತಾ ಬರುವಾಗ, ನಾವು ಈ ಲೋಕದಲ್ಲಿ ನಾವು ಇರುವಂತಹ ಸಂದರ್ಭದಲ್ಲಿ ಎವ್ರಿ ಹ್ಯೂಮನ್ ಹಾರ್ಟ್ ಇಸ್ ಡ್ರಿವನ್ ಬೈ ಡಿಸೈರ್ಸ್. ನಮ್ಮ ಮನುಷ್ಯರ ಹೃದಯಗಳಲ್ಲಿ, ಈ ಒಂದು ಚಿಕ್ಕ ಹೃದಯದಲ್ಲಿ ಅನೇಕ ಆಶೆಗಳು, ಆಕಾಂಕ್ಷೆಗಳು, ಅಭಿಲಾಷೆಗಳು, ಅನೇಕ ಬಯಕೆಗಳು ನಮ್ಮ ಹೃದಯದಲ್ಲಿ ಅದು ಕೂಡಿದ್ದಾಗಿದೆ. ಉದಾಹರಣೆಗಾಗಿ ನಾವು ನೋಡುವಾಗ, ವಿ ನೀಡ್ ಟು ಗೆಟ್ 4-wheeler ಕಾರ್. ನಾವು ಚಿಕ್ಕದಾಗಿ ಒಂದು 4 ಚಕ್ರದ ವಾಹನವನ್ನು ತೆಗೆದುಕೊಳ್ಳಬೇಕೆಂಬುದಾಗಿ ಒಂದು ಆಸೆ, ಒಂದು ಬಯಕೆ ಇರುವಂತದ್ದಾಗಿದೆ. ಮಾತ್ರವಲ್ಲದೆ ಇನ್ನೊಂದು ಉದಾಹರಣೆ ಕೊಡ್ಬೇಕಾದ್ರೆ, ವಿ ನೀಡ್ ಟು ಹ್ಯಾವ್ ಅವರ್ ಓನ್ ಹೌಸ್ ಇನ್ ಮೈಸೂರು. ನಮ್ಮ ಒಂದು ಮೈಸೂರಿನಲ್ಲಿ ಒಂದು ಚಿಕ್ಕದಾದಂತ ಒಂದು ಮನೆ ಇರಬೇಕೆಂಬುದಾಗಿ ಒಂದು ಬಯಕೆ, ಒಂದು ಆಸೆ ಇರುವುದನ್ನು ನಾವು ನೋಡುತ್ತರಾಗಿದ್ದೇವೆ. ಈ ರೀತಿಯಾಗಿ ಅನೇಕ ಆಸೆಗಳಿಂದ ಒಬ್ಬ ಮನುಷ್ಯನು ಕೂಡ ತುಂಬಲ್ಪಟ್ಟವನಾಗಿದ್ದಾನೆ. ಒಂದು ಸಣ್ಣ ಮಗುವಿಗೆ ನಾವು ಕರೆದು, ವಾಟ್ ಯು ವಾಂಟ್ ಟು ಬಿಕಮ್ ವೆನ್ ಯು ಗ್ರೋ ಅಪ್, ವಾಟ್ ಇಸ್ ಯರ್ ಆಸ್ಪಿರೇಷನ್ ಎಂಬುದಾಗಿ ನಾವು ಕೇಳುವಾಗ, ಆ ಮಗು ಐ ವಾಂಟ್ ಟು ಬಿಕಮ್ ಅ ಡಾಕ್ಟರ್, ಐ ವಾಂಟ್ ಟು ಬಿಕಮ್ ಅನ್ ಆಸ್ಟ್ರೋನಾಟ್ ಎಂಬುದಾಗಿ ತನ್ನ ಹೃದಯದಲ್ಲಿರುವಂತಹ ಒಂದು ಆಸೆಗಳನ್ನ ಅದು ನಮ್ಮೊಟ್ಟಿಗೆ ಅದು ವ್ಯಕ್ತಪಡಿಸುತ್ತದೆ. ಅದೇ ರೀತಿಯಾಗಿ ನಮ್ಮೆಲ್ಲರ ಹೃದಯಗಳಲ್ಲಿ ಅನೇಕ ಆಸೆಗಳಿಂದ ಅದು ಕೂಡಲ್ಪಟ್ಟಿದೆ ಪ್ರಿಯರೇ. ಇದರಿಂದ ಈ ಒಂದು ಮುಂಜಾನೆ ವೇಳೆಯಲ್ಲಿ ನಾವು ಈ ಕರ್ತನ ಕುರಿತಾಗಿರುವಂತಹ ಆಸೆಗಳನ್ನ, ನಾವು ಆತನ ಕುರಿತಾಗಿರುವಂತಹ ಬಯಕೆಗಳನ್ನ ನಾವು ಧ್ಯಾನ ಮಾಡ್ತಾ ಬರೋಣ. ಯೆಟ್ ಆಲ್ ಡಿಸೈರ್ಸ್ ಫೇಡ್ಸ್ ಬಟ್ ಒನ್ ಡಿಸೈರ್ ಸ್ಯಾಟಿಸ್ಫೈ ಇಟರ್ನಲಿ. ಅಲ್ಲೆಲ್ಲ ಆಸೆಗಳು ಅದು ಗತಿಸಿ ಹೋಗುವಂತದ್ದಾಗಿದೆ, ಆದರೆ ಒಂದೇ ಒಂದು ಆಸೆ, ಅದು ನಿತ್ಯವಾಗಿ ನಮ್ಮನ್ನು ಸಂತೃಪ್ತಪಡಿಸುವಂತ ಒಂದು ಬಯಕೆ, ಒಂದು ಅಭಿಲಾಷೆ, ಒಂದು ಆಸೆ, ಈ ಸಂಗತಿ ಯಾವುದೆಂಬುದಾಗಿ ನೋಡುವಾಗ, ದ ಡಿಸೈರ್ ಫಾರ್ ಕ್ರೈಸ್ಟ್ ಹಿಮ್ಸೆಲ್ಫ್. ಕ್ರಿಸ್ತನಿಗಾಗಿ ಇರುವಂತಹ ಒಂದು ಮನಸ್ಸು, ಕ್ರಿಸ್ತನ ಕಾರ್ಯಗಳಿಗಾಗಿ ಇರುವಂತಹ ಮನಸ್ಸು ಮಾತ್ರ ನಮ್ಮನ್ನು ನಿತ್ಯವಾಗಿ ಸಂತೃಪ್ತಪಡಿಸುವಂತದ್ದಾಗಿದೆ ಪ್ರಿಯರೇ. ನಾವು ಅದಕ್ಕಾಗಿ ಒಂದು ವಾಕ್ಯ ಭಾಗವನ್ನು ನಾವು ಓದಿಕೊಳ್ಳೋಣ. ಕೀರ್ತನೆಗಳು, ಆಸಾಫನ ಕೀರ್ತನೆ, ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 73, 73ನೇ ಕೀರ್ತನೆ 25ನೇ ವಚನ. 73 ವರ್ಸ್ 25. 73ನೇ ಕೀರ್ತನೆ 25ನೇ ವಚನದಲ್ಲಿ ನಾವು ಹೀಗೆ ಓದುವಂತರಾಗಿದ್ದೇವೆ. ಪರಲೋಕದಲ್ಲಿ ನನಗೆ ನೀನಿಲ್ಲದೆ ಮತ್ಯಾರು ಅವಶ್ಯ, ಇಹಲೋಕದಲ್ಲಿ ನಿನ್ನನ್ನಲ್ಲದೆ ಇನ್ಯಾರನ್ನೂ ಬಯಸುವುದಿಲ್ಲ. Whom have I in heaven but thee, and there is none upon earth that I desire beside thee ಎಂಬುದಾಗಿ ಓದಲಾಗಿದ್ದೇವೆ. ಇಲ್ಲಿ ನೋಡುವಾಗ ಆಸಾಫನಿಗಿದ್ದಂತ ಈ ಕೀರ್ತನೆಗಾರನು ಬರೆಯುವಾಗ, ನಿನ್ನನ್ನಲ್ಲದೆ ಇಹಲೋಕದಲ್ಲಿ, ಈ ಲೋಕದಲ್ಲಿ ನಿನ್ನನ್ನಲ್ಲದೆ ಇನ್ಯಾರನ್ನು ಬಯಸುವುದಿಲ್ಲ ಎಂಬುದಾಗಿ ಆತನು ಮನದಟ್ಟು ಮಾಡಿಕೊಳ್ಳುವನಾಗಿದ್ದಾನೆ. ಮುಂದೆ 26ನೇ ವಚನದಲ್ಲಿ ನೋಡುವಾಗ, ವರ್ಸ್ 26 we read it as, ತನುಮನಗಳು ಕ್ಷಯಿಸಿದರು, ನನ್ನ ಆತ್ಮಕ್ಕೆ ಶರಣನು, ನನ್ನ ಶಾಶ್ವತವಾದ ಪಾಲು ದೇವರೇ. ಅಲ್ಲಿ ನೋಡುವಾಗ, ಬಟ್ ಗಾಡ್ ಈಸ್ ದ ಸ್ಟ್ರೆಂತ್ ಆಫ್ ಮೈ ಹಾರ್ಟ್ ಅಂಡ್ ಮೈ ಪೋರ್ಷನ್ ಫಾರ್ ಎವರ್. ಸಂಪೂರ್ಣವಾಗಿ ಆ ಒಂದು ಪಾಲು ಯೆಹೋವನೇ ಆಗಿದ್ದಾನೆ. ವಿ ಸಿ ದ ಲಾರ್ಡ್ಶಿಪ್, ನಮ್ಮ ದೇವರ ಒಂದು ಒಡೆತನ ಕುರಿತಾಗಿ ನೋಡುವಂತರಾಗಿದ್ದೇವೆ. ನಮ್ಮ ಹೃದಯಗಳಲ್ಲಿ, ನಮ್ಮ ಜೀವಿತದಲ್ಲಿ ಯೆಹೋವನು ಅಥವಾ ದೇವರು, ನಮ್ಮ ಕರ್ತನು, ಆತನು ಸಂಪೂರ್ಣವಾದ ರೀತಿಯಲ್ಲಿ ಅಧಿಕಾರಿಯುಳ್ಳವನಾಗಿ ಆತನು ಇದ್ದಾನೋ ಎಂಬುದಾಗಿ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ ಪ್ರಿಯರೇ. ಮತ್ತೆ 28ನೇ ವಚನದಲ್ಲಿ ನಾವು ನೋಡುವಾಗ, ಇನ್ ವರ್ಸ್ 28, ನನಗಾದರೂ ದೇವರ ಸಾನ್ನಿಧ್ಯವೇ ಭಾಗ್ಯವು ಎಂಬುದಾಗುತ್ತೇವೆ. ನೋಡ್ರಿ, ಆತನಿಗೆ ಇದ್ದಂತ ಒಂದು ಆಶೆಗಳು, ದ ಡಿಸೈರ್ಸ್ ಹಿ ಹ್ಯಾಡ್, ಎವ್ರಿಥಿಂಗ್ ಕನ್ಸರ್ನಿಂಗ್ ಟು ಗಾಡ್ ಹಿಮ್ಸೆಲ್ಫ್, ಎಲ್ಲವೂ ಸಹ ದೇವರಿಗೆ ಸಂಬಂಧಪಟ್ಟಂತ ಕಾರ್ಯಗಳಿರುವಂತದ್ದು. ದೇವರ ವಾಕ್ಯದಲ್ಲಿ ನೋಡುವಾಗ, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ತವಕ ಪಡಿರಿ. ಅಲ್ಲಿ ನೋಡುವಾಗ, ಸೀಕ್ ದಿ ಕಿಂಗ್ಡಮ್ ಅಂಡ್ ಇಟ್ಸ್ ರೈಚಸ್ನೆಸ್. ನೋಡಿ, ನಾವು ಯಾವಾಗಲೂ ಸಹ ಪರಲೋಕದ ಸಂಗತಿಗಳ ಮೇಲೆ ನಾವು ಮನಸ್ಸಿಡಬೇಕೆಂಬುದಾಗಿ ದೇವರ ವಾಕ್ಯ ಎಚ್ಚರಗೊಳಿಸುವಂತದ್ದಾಗಿದೆ. ಅದರಿಂದ ಈ ಲೋಕದಲ್ಲಿ ಇರುವಾಗ, ವಾಟ್ ಡು ಯು ಟ್ರೂಲಿ ಡಿಸೈರ್, ನಿಜವಾಗಿ ಈ ಲೋಕದಲ್ಲಿ ಯಾವ ಕಾರ್ಯಕ್ಕೋಸ್ಕರವಾಗಿ ನಾವು ಬಯಕೆ ಉಳ್ಳಂತರಾಗಿದ್ದೇವೆ, ನಿಜವಾಗಿ ಏನನ್ನ ಬಯಸುವಂತರಾಗಿದ್ದೇವೆ ಎಂಬುದಾಗಿ ನಾವು ಆಲೋಚಿಸಬೇಕಾಗಿದೆ. ಬಿಕಾಸ್ ವಾಟ್ ಯು ಡಿಸೈರ್ ಮೋಸ್ಟ್ ಶೇಪ್ಸ್ ಹೂ ಯು ಬಿಕಮ್.
ನಾವು ನಿಜವಾಗಿ ಯಾವ ಸಂಗತಿಗಳಿಗೆ ಅತ್ಯಂತವಾದ ರೀತಿಯಲ್ಲಿ ನಾವು ಬಯಸುವಂತವರಾಗಿದ್ದೇವೋ ಆ ಒಂದು ಸಂಗತಿಯನ್ನ ಪಡೆದುಕೊಳ್ಳಿಕ್ಕೆ ಅಥವಾ ಆ ಒಂದು ಸಂಗತಿ ಆಗ್ಲಿಕ್ಕೆ ನಾವು ಪ್ರಯತ್ನ ಮಾಡುವಂತರಾಗಿದ್ದೇವೆ ಪ್ರಿಯರೇ. ಈ ಒಂದು ದಿನದಲ್ಲಿ ನಾವು ಇರುವಂತಹ 5 ವಿಷಯಗಳನ್ನು ನಾವು ಧ್ಯಾನ ಮಾಡ್ತಾ ಬರೋಣ. ಮೊದಲನೇದಾಗಿ ನೋಡ್ತಾ ಬರುವಾಗ ದ ಡಿಸೈರ್ ಟು ನೋ ದ ಲಾರ್ಡ್, ದೇವರನ್ನ ಕಂಡುಕೊಳ್ಳುವಂಥದ್ದು, ದೇವರನ್ನ ತಿಳಿದುಕೊಳ್ಳುವಂತ ಒಂದು ಬಯಕೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ನಮಗೆ ಇದಕ್ಕೆ ಆಧಾರವಾಗಿರುವಂತಹ ಒಂದು ವಾಕ್ಯ ಭಾಗ ಯೆರೆಮೀಯನ ಗ್ರಂಥ, ದ ಬುಕ್ ಆಫ್ ಜೆರೆಮಯ ಚಾಪ್ಟರ್ 9 and verse 23 onwards. ಯೆರೆಮೀಯನ ಗ್ರಂಥ, ದ ಬುಕ್ ಆಫ್ ಜೆರೆಮಯ ಚಾಪ್ಟರ್ 19 and verse 23. ಅಲ್ಲಿ ನಾವು ನೋಡ್ತಾ ಬರುವಾಗ ಯೆಹೋವನು ಹೀಗೆನ್ನುತ್ತಾನೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯವಂತಕ್ಕೆ ಹೆಚ್ಚಳ ಪಡೆದಿರಲಿ. ಹೆಚ್ಚಳ ಪಡುವವನು ತಾನು ನನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ, ನೀತಿ, ನ್ಯಾಯಗಳನ್ನು ತೋರ್ಪಡಿಸುವ ಯೆಹೋವನಾಗಿರುವೆನು ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಪಡಲಿ. ಪ್ರೀತಿ, ನೀತಿ, ನ್ಯಾಯಗಳೇ ನನ್ನ ಆನಂದವೆಂದು ಯೆಹೋವನು ಅನ್ನುತ್ತಾನೆ. I am the Lord exercising loving kindness, judgment and righteousness in the earth. ಇಲ್ಲಿ ನಾವು ನೋಡ್ತಾ ಬರುವಾಗ ಲೋಕದ ಜನರು ಏನ್ ಮಾಡ್ತಾರೆ? ದೇ ಬೋಸ್ಟ್ ಇನ್ ದೇರ್ ಸ್ಟ್ರೆಂತ್. ಅವರು ತಮ್ಮ ಪರಾಕ್ರಮದಲ್ಲಿ ಅವರು ಹೆಚ್ಚಳ ಪಡ್ತಾರೆ. ದೇ ಬೋಸ್ಟ್ ಇನ್ ದೇರ್ ರಿಚಸ್. ಅವ್ರಿಗಿರುವಂತಹ ಐಶ್ವರ್ಯದ ಕುರಿತಾಗಿ ಅವರು ಒಂದು ಹೆಚ್ಚಳ ಪಡುವಂತರಾಗಿದ್ದಾರೆ. ಮಾತ್ರವಲ್ಲದೆ ಅನೇಕರು ಲೋಕದವರು ದೇ ಬೋಸ್ಟ್ ಇನ್ ದೇರ್ ವಿಸ್ಡಮ್. ಅವ್ರು ನಾವು ಜ್ಞಾನವಂತರೆಂಬುದಾಗಿ ಎಲ್ಲರ ಮುಂದೆ ಅವ್ರು ಏನ್ ಮಾಡ್ತಾರೆ? ದೇ ಬೋಸ್ಟ್, ಅವರು ಹೆಚ್ಚಳ ಪಡುವಂತರಾಗಿದ್ದಾರೆ. ಆದ್ರೆ ದೇವರ ಮಕ್ಕಳಾದ ನಾವು ಯಾವ ವಿಷಯವಾಗಿ ನಾವು ಹೆಚ್ಚಳ ಪಡಬೇಕು ಎಂಬುದಾಗಿ ನಾವು ನೋಡುವಾಗ ಅಲ್ಲಿ ನನ್ನನ್ನು ತಿಳಿದು, ಯು ನೀಡ್ ಟು ನೋ ದ ಲಾರ್ಡ್, ನನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ, ನೀತಿ, ನ್ಯಾಯಗಳನ್ನು ತೋರ್ಪಡಿಸುವ ಯೆಹೋವನಾಗಿರುವೆನು ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಪಡಲಿ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಇಲ್ಲ ನೋಡುವಾಗ ದೇವರ ಗುಣಲಕ್ಷಣಗಳನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ನಮ್ಮ ದೇವರು ಯಾರು, ಆತನ ಗುಣಗಳು ಏನೆಂಬುದಾಗಿ ತಿಳಿದುಕೊಳ್ಳಬೇಕಾಗಿದೆ. ಈ ವಾಕ್ಯ ಭಾಗದಲ್ಲಿ ಪ್ರೀತಿ, ನೀತಿ, ನ್ಯಾಯಗಳು ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ನಮ್ಮ ದೇವರು ಆತನು ಆತ್ಮಸ್ವರೂಪನು. ವಿ ಡು ನಾಟ್ ವರ್ಷಿಪ್ ಅನ್ ಐಡಲ್. ನಾವು ಒಂದು ವಿಗ್ರಹವನ್ನು ನಾವು ಆರಾಧನೆ ಮಾಡಲ್ಲ. ನಾವು ಕಣ್ಣಿಗೆ ಕಾಣದ ದೇವರನ್ನ ಆರಾಧನೆ ಮಾಡ್ತೇವೆ. ವಿ ವರ್ಷಿಪ್ ಅವರ್ ಕ್ರಿಯೇಟರ್. ನಮ್ಮ ನಿರ್ಮಾಣಿಕ ಮಾಡಿದ ದೇವರನ್ನ ಆರಾಧನೆ ಮಾಡುತ್ತರಾಗಿದ್ದೇವೆ. ನಮ್ಮ ದೇವರು ಪ್ರೀತಿ ಉಳ್ಳವನು. ಅದೇ ಸಂದರ್ಭದಲ್ಲಿ ಆತನ ಏನ್ ಮಾಡ್ತಾನೆ? ಈಸ್ ಆಲ್ಸೋ ಅ ಕನ್ಸ್ಯೂಮಿಂಗ್ ಫೈರ್. ದಹಿಸುವ ಅಗ್ನಿವಾತನಾಗಿದ್ದಾನೆ. ಆತನ ಎಲ್ಲವನ್ನು ಸೃಷ್ಟಿ ಮಾಡಿದವನು ಕಡೆಯಲ್ಲಿ ಆತನ ಏನ್ ಮಾಡ್ತಾನೆ? ನಾಶ ಮಾಡಿ ಮತ್ತೊಮ್ಮೆ ನೂತನ ಸೃಷ್ಟಿಯನ್ನಾಗಿ ಮಾಡುವನಾಗಿದ್ದಾನೆ. ಆತನು ತಂದೆಯೋಪಾದಿ ನಮ್ಮನ್ನು ಗದರಿಸ್ತಾನೆ, ಅದೇ ರೀತಿಯಲ್ಲಿ ತಾಯಿಯೋಪಾದಿ ನಮ್ಮನ್ನ ಸಂತೈಸುವನಾಗಿದ್ದಾನೆ. ಈ ರೀತಿಯಾಗಿ ಈ ರೀತಿಯಾಗಿ ದೇವರ ಅನೇಕ ಗುಣಲಕ್ಷಣಗಳನ್ನ ನಾವು ತಿಳಿದುಕೊಳ್ಳಬೇಕಾಗಿದೆ ಪ್ರಿಯರೇ. ನಾವು ಎಂತ ದೇವರನ್ನ ಆರಾಧಿಸ್ತೇವೆ ಎಂಬುದಾಗಿ ನಾವು ಗ್ರಹಿಸಿಕೊಂಡಿದ್ದಾಗಲೇ ಮಾತ್ರ, ತಿಳಿದುಕೊಂಡಾಗಲೇ ಮಾತ್ರ ಇತರರ ಮುಂದೆ, ಅನ್ಯರ ಮುಂದೆ ನಮ್ಮ ದೇವರಿಗಾಗಿ ದೇವರ ಶ್ರೇಷ್ಠತೆಯನ್ನ ಅವರಿಗೆ ಸಾಕ್ಷಿಯಾಗಿ ನಾವು ಹೇಳಬಹುದಾಗಿದೆ. ಮಾತ್ರ ನೋಡುವಾಗ the true mark of a believer is not the knowledge about God but knowing him personally. ನಾವು ನೋಡುವಾಗ ನಿಜವಾದಂತ ಒಬ್ಬ ವಿಶ್ವಾಸಿಯ ಗುಣದ ಕುರಿತಾಗಿ ನೋಡುವಾಗ ಬರೀ ದೇವರ ಬಗ್ಗೆ ಜ್ಞಾನವಂತರಾಗಿರುವಂತದ್ದಲ್ಲ, ಬದಲಾಗಿ ಆ ದೇವರೊಂದಿಗೆ ನಿಕಟವಾದಂತಹ ಆ ಪರ್ಸನಲ್ ಆಗಿ, ವೈಯಕ್ತಿಕವಾಗಿ ದೇವರು ಯಾರು ಎಂಬುದಾಗಿ ತಿಳಿದುಕೊಳ್ಳುವಂತರಾಗಿದ್ದಾರೆ. ಅನ್ಯರು ಸಹ ನೋಡುವಾಗ ಯೇಸು ಸ್ವಾಮಿ ಆತನು ಸೌಮ್ಯ ಸ್ವಭಾವವುಳ್ಳವನು, ಆತನು ರಕ್ಷಕನು, ಆತನು ಕ್ರೈಸ್ತರನ್ನು ಪ್ರೀತಿ ಮಾಡ್ತಾನೆ ಎಂಬುದಾಗಿ ಅನ್ಯರು ಸಹ ಜ್ಞಾನ ಉಂಟು ದೇವರ ಬಗ್ಗೆ. ಆದ್ರೆ ನಾವು ಆತನ ಮಕ್ಕಳಾಗಿರುವಾಗ ನಿಜವಾಗಿ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಆ ವ್ಯಕ್ತಿತ್ವ, ಆ ದೇವರು ಯಾರು ಎಂಬುದಾಗಿ ನಾವು ತಿಳಿಯಬೇಕಾಗಿದೆ ಪ್ರಿಯರೇ. ನಾವು ಮೋಶೆ ಕುರಿತಾಗಿ ನಾವು ನೋಡುವಾಗ ಮೋಶೆ ದೇವರಿಗೆ ಆತನು ಕೇಳ್ಕೊಳ್ತಾನೆ. ಅವನು ನಾವು ರಿಟರ್ನ್ ಟು ದ ಬುಕ್ ಆಫ್ ಎಕ್ಸಡಸ್, ವಿಮೋಚನಾ ಕಾಂಡ 33ನೇ ಅಧ್ಯಾಯ 13ನೇ ವಚನ. ದ ಬುಕ್ ಆಫ್ ಎಕ್ಸಡಸ್ ಚಾಪ್ಟರ್ 33 and verse 13. ಅಲ್ಲಿ ಒಂದು ವಾಕ್ಯವನ್ನು ನಾವು ಹೀಗೆ ಓದುವಂತರಾಗಿದ್ದೇವೆ. ಮೋಶೆಗಿದ್ದಂತ ಒಂದು ಮೋಶೆ ಆತನ ದೇವರನ್ನ ಬೇಡಿಕೊಳ್ಳುತ್ತಾನಾಗಿದ್ದಾನೆ. ಏನೆಂಬುದಾಗಿ ನೋಡುವಾಗ, ನನಗೆ ನಿನ್ನ ದಯೆ ದೊರಕಿದ್ದಾದರೆ ನಾನು ನಿನ್ನನ್ನು ಬಲ್ಲವನಾಗಿರುವಂತೆ ನಿನ್ನ ಮಾರ್ಗವನ್ನು ನನಗೆ ತೋರಿಸು. ಟೀಚ್ ಮೀ ಯೋರ್ ವೇಸ್ ಸೊ ಐ ಮೇ ನೋ ಯು ಅಂಡ್ ಕಂಟಿನ್ಯೂ ಟು ಫೈಂಡ್ ಫೇವರ್ ವಿತ್ ಯು. ಅಲ್ಲಿ ನೋಡುವಾಗ ನಿನ್ನನ್ನು ಬಲ್ಲವನಾಗಿರುವಂತೆ ಎಂಬುದಾಗಿ ಓದ್ತೇವೆ. ದಟ್ ಐ ಮೇ ನೋ ಯು. ಅವನಿಗಿದ್ದಂತ ಒಂದು ಬಯಕೆ ನೋಡ್ರಿ, ಅವನಿಗೆ ನಿನ್ನನ್ನು
ಬಲ್ಲವನಾಗಿರಬೇಕೆಂಬುದಾಗಿ, ದೇವರನ್ನು ತಿಳಿದವನಾಗಿರಬೇಕೆಂಬುದಾಗಿ ಆತನು ಕೇಳಿಕೊಳ್ಳುವನಾಗಿದ್ದಾನೆ. ಈ ರೀತಿಯಾಗಿ ಆತನು ಬೇಡಿಕೊಂಡದ್ದರ ನಿಮಿತ್ತ, ಕೇಳಿಕೊಂಡಂತ ನಿಮಿತ್ತ ದೇವರು ಆತನು ಯಾರಾಗಿದ್ದೇನೆ ಎಂಬುದಾಗಿ ಪ್ರಕಟ ಮಾಡುವನಾಗಿದ್ದಾನೆ. ವಿಲ್ ರೀಡ್ ಇಟ್ ಇನ್ ಚಾಪ್ಟರ್ 34, 34ನೇ ಅಧ್ಯಾಯ 6ನೇ ವಚನ. 34 ಎಕ್ಸಡಸ್ ಚಾಪ್ಟರ್ 34 and verse 6 ಅಲ್ಲಿ ನಾವು ನೋಡುವಾಗ, ಯೆಹೋವನು ಮೋಶೆ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದರೆ, ಯೆಹೋವ ಕನಿಕರವೂ ದಯೆಯೂ ಉಳ್ಳ ದೇವರು, ದೀರ್ಘಶಾಂತನೂ ಪ್ರೀತಿಯೂ ನಂಬಿಕೆಯೂ ಉಳ್ಳವನು, ಮರ್ಸಿಫುಲ್ ಅಂಡ್ ಗ್ರೇಷಿಯಸ್, ಲಾಂಗ್ ಸಫರಿಂಗ್ ಅಂಡ್ ಅಬೌಂಡಿಂಗ್ ಇನ್ ಗುಡ್ನೆಸ್ ಅಂಡ್ ಟ್ರೂತ್. ಇಲ್ಲಿ ನಾವು ಮೋಶೆ ದೇವರ ಗುಣಲಕ್ಷಣ ಕುರಿತಾಗಿ ಆತನು ಹೇಳುವನಾಗಿದ್ದಾನೆ. ಆತನು ಒಳ್ಳೆಯವನಾಗಿದ್ದಾನೆ, ಆತನು ಕನಿಕರವುಳ್ಳವನಾಗಿದ್ದಾನೆ, ಆತನು ದಯೆ ತೋರಿಸುವವನಾಗಿದ್ದಾನೆ, ಆತನು ದೀರ್ಘಶಾಂತನಾಗಿದ್ದಾನೆ, ಆತನು ಪ್ರೀತಿ ಉಳ್ಳವನು, ನಂಬಿಗಸ್ತನು, ನಂಬಿಕೆ ಉಳ್ಳವನು ಎಂಬುದಾಗಿ ದೇವರ ಗುಣಲಕ್ಷಣಗಳನ್ನ ಮೋಶೆ ಅಲ್ಲಿ ವಿವರವಾಗಿ ಹೇಳುವುದನ್ನು ನೋಡುತ್ತರಾಗಿದ್ದೇವೆ. ಅದರಿಂದ ನಾವು ಎಷ್ಟು ಮಟ್ಟಿಗೆ ನಾವು ದೇವರ ಕುರಿತಾಗಿ, ದೇವರ ಒಂದು ಕ್ಯಾರೆಕ್ಟರ್ಸ್, ಆತನ ಗುಣಗಳನ್ನ ನಾವು ಎಷ್ಟು ಮಟ್ಟಿಗೆ ನಾವು ತಿಳಿದುಕೊಂಡಿದ್ದೇವೆ ಎಂಬುದಾಗಿ ನಾವು ಆಲೋಚಿಸಬೇಕಾಗಿದೆ ಪ್ರಿಯರೇ. ಆ ಪೌಲನಿಗಿದ್ದಂತ ದ ಅಟರ್ಮೋಸ್ಟ್ ಡಿಸೈರ್, ಅವನಿಗಿದ್ದಂತ ಅತಿ ಉನ್ನತವಾದಂತಹ ಒಂದು ಬಯಕೆ ಏನೆಂಬುದಾಗಿ ನೋಡುವಾಗ ಫಿಲಿಪಿ 3:8 ಆತನು ಹೇಳ್ತಾನೆ, ಇಷ್ಟೇ ಅಲ್ಲದೆ, ಫಿಲಿಪಿಯನ್ಸ್ ಚಾಪ್ಟರ್ 3 and verse 8 ಅಲ್ಲಿ ನೋಡುವಾಗ, ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವಿನ ಅರಿವುದೇ ಅತಿ ಶ್ರೇಷ್ಠವೆಂದು ಎಣಿಸಿ ನಾನು ಎಲ್ಲವನ್ನ ಕಸವೆಂದು ಎಣಿಸುತ್ತೇನೆ ಎಂಬುದಾಗಿ ಹೇಳುವನಾಗಿದ್ದಾನೆ. ಐ ಕೌಂಟ್ ಆಲ್ ಥಿಂಗ್ಸ್ ಬಟ್ ಲಾಸ್ ಫಾರ್ ಎಕ್ಸಲೆನ್ಸೀಸ್ ಆಫ್ ದ ನಾಲೆಡ್ಜ್ ಆಫ್ ಕ್ರೈಸ್ಟ್ ಜೀಸಸ್ ಮೈ ಲಾರ್ಡ್. ಅಲ್ಲಿ ನೋಡುವಾಗ ಎಕ್ಸಲೆಂಟ್ ನಾಲೆಡ್ಜ್, ಆ ಪರಿಪೂರ್ಣವಾದ ಕ್ರಿಸ್ತನನ್ನು ನಾನು ಅರಿಯಬೇಕು, ತಿಳಿಯಬೇಕೆಂಬುದಾಗಿ ಅವನಿಗಿದ್ದಂತ ಒಂದು ಬಯಕೆ, ಅವನಿಗಿದ್ದಂತ ಒಂದು ಮನಸ್ಸು, ಸಂಪೂರ್ಣವಾಗಿ ಕ್ರಿಸ್ತನನ್ನ ನಾನು ತಿಳಿಯಬೇಕೆಂಬುದಾಗಿ ಇದ್ದಂತ ಮನಸ್ಸನ್ನ ನಾವು ಪೌಲನ ಜೀವಿತದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಈ ರೀತಿಯಾಗಿ ಮೊದಲನೇದಾಗಿ ನಾವು ದೇವರನ್ನ ನಾವು ತಿಳಿದವರಾಗಿರಬೇಕು. ದೇವರು ಎಂಥವನಾಗಿದ್ದೇನೆ ಎಂಬುದಾಗಿ ಆತನ ಗುಣಗಳನ್ನು ನಾವು ತಿಳಿಯುವಂತಹ ಒಂದು ಬಯಕೆ ನಮ್ಮಲ್ಲಿ ಇರಬೇಕು. ನಾವು ಎರಡನೇದಾಗಿ ನೋಡುವಾಗ, ಸೆಕೆಂಡ್ಲಿ, ದ ಡಿಸೈರ್ ಟು ಬಿಹೋಲ್ಡ್ ದ ಲಾರ್ಡ್ಸ್ ಗ್ಲೋರಿ. ಆ ಮಹಿಮೆಯುಳ್ಳ ದೇವರನ್ನ ನೋಡುವಂತಹ ಬಯಕೆ. ದ ಡಿಸೈರ್ ಟು ಬಿಹೋಲ್ಡ್ ದ ಲಾರ್ಡ್ಸ್ ಗ್ಲೋರಿ, ಮಹಿಮೆಯುಳ್ಳ ದೇವರನ್ನ ನೋಡುವಂತ ಬಯಕೆ. ನಾವು ಅದೇ ಒಂದು ಅಧ್ಯಾಯದಲ್ಲಿ ಇನ್ ದ ಸೇಮ್ ಚಾಪ್ಟರ್ ಆಫ್ ಎಕ್ಸಡಸ್ ಚಾಪ್ಟರ್ 33 and verse 18, ಆ ವಿಮೋಚನಾ ಕಾಂಡ 33ನೇ ಅಧ್ಯಾಯ 18ನೇ ವಚನದಲ್ಲಿ ಹೀಗೆ ಓದ್ತೇವೆ, and he said, please show me your glory. ಅದನ್ನು ಕೇಳ್ಕೊಳ್ಳುವಾಗ ಮೋಶೆ ನೀನು ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು ಎಂದು ಕೇಳಲಾಗಿ, ಆತನು, ನನ್ನ ಸರ್ವೋತ್ತಮತ್ವವನ್ನು ನಿನ್ನೆದುರಿಗಾಗಿ ದಾಟಿ ಹೋಗುವಂತೆ ಮಾಡುವೆನು, ಯೆಹೋವನ ನಾಮದ ಮಹತ್ವವನ್ನು ನಿನ್ನೆದುರಿಗಾಗಿ ಪ್ರಕಟಿಸುವೆನು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಅಲ್ಲಿ ನೋಡುವಾಗ ಆ ದೇವರ ಸರ್ವೋತ್ತಮತ್ವವನ್ನ, ದ ಕಂಪ್ಲೀಟ್ ಗ್ಲೋರಿ ಆಫ್ ಗಾಡ್ ವಿಲ್ ಬಿ, ಆತನ ಎದುರಾಗಿ ದಾಟಿ ಹೋಗುವಂತೆ ಮಾಡುವೆ ಎಂಬುದಾಗಿ ಹೇಳುವುದನ್ನು ನಾವು ನೋಡುವಂತರಾಗಿದ್ದೇವೆ. ಮಾತ್ರವಲ್ಲದೆ verse 23, ನಾವು 23ನೇ ವಚನದಲ್ಲಿ ನೋಡುವಾಗ, ತರುವಾಯ ನಾನು ಕೈ ತೆಗೆದಾಗ ನೀನು ನನ್ನ ಹಿಂಭಾಗವನ್ನು ನೋಡಿದೆಯೇ ಹೊರತು ನನ್ನ ಮುಖವು ನಿನಗೆ ಕಾಣಿಸುವುದಿಲ್ಲ ಎಂದು ಹೇಳಿದನು. ಅಲ್ಲಿ ಮೋಶೆ ನೋಡುವಾಗ ದೇವರ ಮಹಿಮೆಯನ್ನ ನೋಡ್ಬೇಕೆಂಬುದಾಗಿ ಆತನಿಗೆ ಹಂಬಲ, ಆತನಿಗೆ ಒಂದು ಆಸೆ ಇತ್ತು ಪ್ರಿಯರೇ. ಅಲ್ಲಿ ದೇವರು ಹೇಳುವಾಗ, ನನ್ನ ಹಿಂಭಾಗವನ್ನು ಮಾತ್ರ ನೀನು ನೋಡ್ತೀಯ ಎಂಬುದಾಗಿ ದೇವರು ಹೇಳುವುದನ್ನು ನಾವು ನೋಡುತ್ತರಾಗಿದ್ದೇವೆ. ಈ ಒಂದು ವಾಕ್ಯ ಭಾಗದಲ್ಲಿ ನಾವು ಸೂಕ್ಷ್ಮವಾದ ರೀತಿಯಲ್ಲಿ ನಾವು ಆತ್ಮೀಕವಾದ ಜ್ಞಾನದಿಂದ ನಾವು ಧ್ಯಾನ ಮಾಡ್ತಾ ಬರುವಾಗ, ಆ ಮೋಶೆ ಮುಂದೆ ದಾಟಿ ಹೋದಂತಹ, ಆತನು ಆ ಬೆನ್ನನ್ನ ಕಂಡಂತಹ ಆ ಪುರುಷನ ಕುರಿತಾಗಿ, ಆ ವ್ಯಕ್ತಿ ಯಾರೆಂಬುದಾಗಿ ನಾವು ಧ್ಯಾನ ಮಾಡೋದಾದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ನರಮನುಷ್ಯನಾಗಿ ಬರುತ್ತಿದ್ದ ಮುಂಚೆ, ವಾಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಹೂ ವಾಸ್ ಅಪಿಯರ್ಡ್. ಆತನು ನರಮನುಷ್ಯನಾಗಿ, ದ ಪ್ರೀ ಇನ್ಕಾರ್ನೇಟೆಡ್ ಕ್ರೈಸ್ಟ್, ಆತನು ನರಮನುಷ್ಯನಾಗಿ ಲೋಕಕ್ಕೆ ಬರುತ್ತಿದ್ದ ಮುಂಚೆ ಆತನು ಅನೇಕ ಸಾರಿ, ಇನ್ ಮೆನಿ ಆಫ್ ದ ಟೈಮ್ಸ್ ಆಫ್ ದ ಓಲ್ಡ್ ಟೆಸ್ಟಮೆಂಟ್ ವಿ ಸಿ ದಟ್ ದ ಥಿಯೋಫಿನಿಸ್ ಆಫ್ ಕ್ರೈಸ್ಟ್, ಕ್ರಿಸ್ತನ ಆತನ ನೆರಳನ್ನ, ಆತನ ಒಬ್ಬ ಯೆಹೋವ ದೂತನೆಂಬುದಾಗಿ ತನ್ನನ್ನು ಪ್ರಕಟ ಮಾಡಿಕೊಂಡಂತ ಆ ವ್ಯಕ್ತಿಯನ್ನು ನಾವು ಇಲ್ಲಿ ನೋಡುವಂತರಾಗಿದ್ದೇವೆ ಪ್ರಿಯರೇ. ಇಲ್ಲಿ ನಾವು ನೋಡುವಾಗ ಕ್ರಿಸ್ತನ ಬೆನ್ನನ್ನ ಅಲ್ಲಿ ನೋಡಿದಂತ ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. ಮುಂದೆ ನಾವು ನೋಡ್ತಾ ಬರುವಾಗ, ಅಂಡ್ ಆಲ್ಸೋ ಮೋಶೆ ನಂಬಿಕೆ ಉಳ್ಳವನಾಗಿ, ಆತನ ಏನ್ ಮಾಡ್ತಾನೆ, ಅವನು ನಂಬಿಕೆ ಉಳ್ಳವನಾಗಿ ಕ್ರಿಸ್ತನ ಸಂಗತಿಗಳನ್ನ ಆತ ತಿಳಿದವನಾಗಿದ್ದನು. ನಾವು ಹೀಬ್ರೂಸ್, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 27ನೇ ವಚನ, ದ ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 11 and verse 27 ಅಲ್ಲಿ ನಾವು ಓದುತ್ತಾ ಬರುವಾಗ, ಅಲ್ಲಿ ನಂಬಿಕೆಯ ವೀರನ ಕುರಿತಾಗಿ ನಾವು ಓದ್ತೇವೆ. ಅಲ್ಲಿ ನಂಬಿಕೆ ವಿಷಯವಾಗಿ ಹೇಳುವಾಗ, ಅಲ್ಲಿ ಮೋಶೆ ಕ್ರಿಸ್ತನ ನಿಮಿತ್ತ ಉಂಟಾಗುವ ನಿಂದೆಯೇ
ಶ್ರೇಷ್ಠವೆಂದು ಆತನು ಶ್ರೇಷ್ಠ ನಿಂದೆಯೇ ಎಂಬುದಾಗಿ, ಶ್ರೇಷ್ಠ ಭಾಗ್ಯವೆಂದು, ಆ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದು ಆತನು ಎಣಿಸಿಕೊಂಡಿದ್ದನು ಎಂಬುದಾಗಿ ನೋಡುತ್ತರಾಗಿದ್ದೇವೆ. ಹಾಗಾದರೆ ಮೋಶೆಗೆ ಈ ಕ್ರಿಸ್ತನ ಸಂಗತಿಗಳು, ಆ ಕ್ರಿಸ್ತನ ವಿಷಯಗಳು ಯಾವ ರೀತಿಯಲ್ಲಿ ಪ್ರಕಟವಾಯಿತು? ದೇವರು ಮೋಶೆಗೆ ಈ ಮುಂದೆ ಬರುವಂತಹ ಒಬ್ಬ ಅಭಿಷಕ್ತನು, ಒಬ್ಬ ಅರಸನು, ಒಬ್ಬ ರಕ್ಷಕನ ಕುರಿತಾಗಿ ಯಾವ ರೀತಿ ಪ್ರಕಟ ಮಾಡಿಕೊಂಡನು ಎಂಬುದಾಗಿ ನಾವು ನೋಡುವಾಗ, ನಾವು ಓದಂತ ವಾಕ್ಯ ಭಾಗದಲ್ಲಿ ನಾವು as we read in Exodus chapter 33 and verse 13, ಅಲ್ಲಿ ನಾವು ನೋಡುವಾಗ, ನಾನು ನಿನ್ನನ್ನು ಬಲ್ಲವನಾಗಿರುವಂತೆ ನಿನ್ನ ಮಾರ್ಗವನ್ನು ನನಗೆ ತೋರಿಸು. ದೇವರ ಎಲ್ಲಾ ಮಾರ್ಗಗಳು, ದೇವರ ಎಲ್ಲಾ ಆಲೋಚನೆಗಳು, ದೇವರ ಎಲ್ಲಾ ಸಂಕಲ್ಪಗಳನ್ನ ದೇವರು ಏನ್ ಮಾಡ್ದ? ತನ್ನ ಪ್ರವಾದಿಯಾದಂತ ಮೋಶೆಗೆ ಆತನು ತಿಳಿಯಪಡಿಸುವನಾಗಿದ್ದಾರೆ. ಅದಕ್ಕಾಗಿ ನಾವು ಮೋಶೆ ಕುರಿತಾಗಿ ನಾವು ಓದ್ಬೇಕಾದ್ರೆ ದೇವರು ಹೇಳುವಂತದ್ದು, ಆ ಮೋಶೆ ಒಬ್ಬನೇ ಆತನ ಮುಖಾಮುಖಿಯಾಗಿ ದೇವರೊಂದಿಗೆ ಬಳಕೆಯಾಗಿದ್ದನು. ದ ಓನ್ಲಿ ಪರ್ಸನ್ ಹೂ ನ್ಯೂ ದ ಲಾರ್ಡ್ ಫೇಸ್ ಟು ಫೇಸ್ ಎಂಬುದಾಗಿ ನಾವು ನೋಡ್ತಾರಾಗಿದ್ದೇವೆ. ಅಂದ್ರೆ ದೇವರೊಂದಿಗೆ ಇದ್ದಂತ ಒಂದು ನಿಕಟವಾದಂತಹ ಒಂದು ಸಂಬಂಧ, ಆ ದೇವರನ್ನ ಅರಿವು, ಆತನನ್ನು ತಿಳಿದುಕೊಳ್ಳಬೇಕೆಂಬುದಾಗಿ, ಟು ನೋ ಹಿಮ್ ಅಂಡ್ ಟು ಸಿ ಹಿಮ್, ಆತನ ನೋಡಬೇಕೆಂಬುದಾಗಿ ಆತನಿಗಿದ್ದಂತ ಒಂದು ಬಯಕೆಯನ್ನು ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ಅಂಡ್ ಆಲ್ಸೋ ನಾವು ನೋಡ್ತಾ ಬರುವಾಗ we read in ಒಂದು ವಾಕ್ಯ ಭಾಗವನ್ನು ಓದ್ಕೊಳ್ಳೋಣ. Turn me to the book of John chapter 8 and verse 58. ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 56ನೇ ವಚನ. John chapter 8 and verse 56. ಅಲ್ಲಿ ನಾವು ನೋಡ್ತಾ ಬರುವಾಗ ಸಿಕ್ಕರು ಓದಬಹುದು, ಓದಿ. ನಿಮ್ಮ ಮೂಲ ಪುರುಷನಾದ ಅಬ್ರಹಾಮನು ನನ್ನ ದಿನವನ್ನು ನಾನು ನೋಡಬೇಕೆಂದು ಉಲ್ಲಾಸಪಟ್ಟನು, ಅದನ್ನು ನೋಡಿ ಸಂತೋಷಗೊಂಡನು. ಇಲ್ಲಿ ನಾವು ನೋಡುವಾಗ ನಿಮ್ಮ ಮೂಲ ಪುರುಷನಾದ ಅಬ್ರಹಾಮನು, ದ ಫಾದರ್, ಅಲ್ಲಿ ನೋಡುವಾಗ ಈ ಅಬ್ರಹಾಮನು ಕ್ರಿಸ್ತನ ದಿನಗಳನ್ನು, ಕ್ರಿಸ್ತನ ದಿನವನ್ನು ನೋಡುವುದಕ್ಕೆ ಅವನು ಉಲ್ಲಾಸಗೊಂಡನು ಎಂಬುದಾಗಿ ನೋಡುತ್ತರಾಗಿದ್ದೇವೆ. ಅಬ್ರಾಹ್ಮನು ಕ್ರಿಸ್ತನ ದಿನಗಳು ನೋಡಬೇಕೆಂಬುದಾಗಿ ಅದನ್ನು ಬಯಸಿದನು ಪ್ರಿಯರೇ. ಅಬ್ರಾಹ್ಮನು ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಆತನಿದ್ದಂತ ಕಾಲ, ಕ್ರಿಸ್ತನು ಆತನಿರುವಂತಹ ಒಂದು ಅಜಗಜಾಂತರ ವ್ಯತ್ಯಾಸ ಇರುವಂತಹ, ವಿ ಹ್ಯಾವ್ ಸೋ ಮೆನಿ ಡಿಸ್ಪೆನ್ಸೇಷನ್, ಅನೇಕ ಒಂದು ಕಾಲಘಟ್ಟಗಳ ಇರೋದನ್ನು ನೋಡುತ್ತರಾಗಿದ್ದೇವೆ. ಆದರೆ ಅಬ್ರಾಹ್ಮನು ಆ ದಿನದಲ್ಲಿ ಕ್ರಿಸ್ತನ ದಿನಗಳು ನೋಡಬೇಕೆಂಬುದಾಗಿ, ಅವನನ್ನು ನೋಡಬೇಕೆಂಬುದಾಗಿ ಆತನಿಗೆ ಆಶೆ ಇತ್ತು ಎಂಬುದಾಗಿ ನೋಡುತ್ತರಾಗಿದ್ದೇವೆ. ಹಾಗಾದ್ರೆ ಅಬ್ರಹಾಮನಿಗೆ ಈ ಕ್ರಿಸ್ತನು ಎಂಬುದಾಗಿ ಪ್ರಕಟವಾಗಲಿಕ್ಕೆ, ಈತನು ಕ್ರಿಸ್ತನು, ಒಬ್ಬ ಕ್ರಿಸ್ತನ್ ಇದ್ದಾನೆ, ಆತನು ಬರ್ಲಿಕ್ಕಿದ್ದಾನೆ ಎಂಬುದಾಗಿ ಹೇಗೆ ಅದನ್ನು ಪ್ರಕಟವಾಯಿತು ಎಂಬುದಾಗಿ ನಾವು ನೋಡ್ತಾ ಬರುವಾಗ, ದ ಕಂಪ್ಲೀಟ್ ಆಕ್ಟ್ ಆನ್ ದ ಮೌಂಟ್ ಆಫ್ ಮೊರಾಯ, ಆ ಒಂದು ಮೊರಿಯಾ ದೇಶದ ಆ ಬೆಟ್ಟದ ಮೇಲೆ ನಡೆದಂತ ಎಲ್ಲಾ ಒಂದು ಕಾರ್ಯಗಳು, ದ ಆಫರಿಂಗ್ ಆಫ್ ಹಿಸ್ ಸನ್ ಐಸಾಕ್, ಆ ಒಂದು ಇಸಾಕನನ್ನ ಸಮರ್ಪಿಸುವಂತ ಆ ಒಂದು ಕಾರ್ಯವು ಮಾತ್ರವಲ್ಲದೆ, ದ ಲಾರ್ಡ್ ಪ್ರೊವೈಡಿಂಗ್ ಹಿಮ್ ಅ ರ್ಯಾಮ್, ಅಲ್ಲಿ ಒಂದು ಟಗರನ್ನು ದೇವರು ಒದಗಿಸಿಕೊಟ್ಟದ್ದನ್ನ ಈ ಅಬ್ರಹಾಮನ ನಂಬಿಕೆಯಿಂದ ಇದೆಲ್ಲಾ ಸಂಗತಿ ನೋಡುವಂತ ಸಂದರ್ಭದಲ್ಲಿ ಈತನು ಒಬ್ಬ ಕ್ರಿಸ್ತನ ಛಾಯೆಗಳನ್ನ ಅಲ್ಲಿ ಅದನ್ನು ಕಾಣುವನಾಗಿದ್ದಾನೆ. ನಂಬಿಕೆಯ ಮೂಲಕ ಐಸಾಕ್ ವಾಸ್ ರೆಪ್ರೆಸೆಂಟಿಂಗ್ ದ ಸನ್ ಆಫ್ ದ ಬಿಲವಡ್ ಫಾದರ್, ಆ ತಂದೆಗೆ ಪ್ರಿಯನಾಗಿರುವಂತಹ ಮಗನು ಎಂಬುದಾಗಿ ಇಸಾಕನ ಕುರಿತಾಗಿ ನಾವು ನೋಡುತ್ತರಾಗಿದ್ದೇವೆ. ದ ರ್ಯಾಮ್ ಆಲ್ಸೋ ಸ್ಪೀಕ್ಸ್ ಆಫ್ ದ ಸಬ್ಸ್ಟಿಟ್ಯೂಷನ್, ಆ ಒಂದು ಟಗರು ಆ ಇಸಾಕನ ಬದಲಿಯಾಗಿ ಅದು ದೇವರಿಗೆ ಅರ್ಪಿತವಾಯಿತು ಎಂಬುದಾಗಿ ನಾವು ಕಾಣುವಂತರಾಗಿದ್ದೇವೆ. ಈ ರೀತಿಯಾಗಿ ಈ ಎಲ್ಲಾ ಘಟನೆಗಳು ಅಬ್ರಾಹ್ಮನಿಗೆ ಮುಂದೆ ಬರ್ಲಿಕ್ಕಿರುವಂತಹ ಯಜ್ಞದ ಕುರಿಯಾದ ಆತನು, ಮುಂದೆ ಬರ್ಲಿಕ್ಕಿರುವಂತಹ ಒಬ್ಬ ರಕ್ಷಕನ ಕುರಿತಾಗಿ ಆತನು ಎದುರು ನೋಡುವನಾಗಿದ್ದನು ಪ್ರಿಯರೇ. ನಾವು 22ನೇ ಅಧ್ಯಾಯದ 18ನೇ ವಚನದಲ್ಲಿ ಒಂದು ವಾಕ್ಯವನ್ನು ಓದುತ್ತರಾಗಿದ್ದೇವೆ. ಜೆನೆಸಿಸ್, ದ ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 22 and verse 18. ಆ ವಾಕ್ಯದಲ್ಲಿ ದಯಮಾಡಿ ಸಿಕ್ತವರು ಓದಿ. ಆದಿಕಾಂಡ 22ನೇ ಅಧ್ಯಾಯ 18ನೇ ವಚನ. Genesis chapter 22 and verse 18. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಯೆಹೋವನು ತನ್ನ ಆಣೆ ಇಟ್ಟು ಹೇಳಿದ್ದಾನೆ. ಅಲ್ಲಿ ನಾವು ನೋಡುವಾಗ ಭೂಮಿಯಲ್ಲಿರುವಂತಹ ಎಲ್ಲಾ ಜನಾಂಗದವರಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ದೇವನ ಆಶೀರ್ವಾದ ಮಾಡಿದನು. As we see the extension of this verse, ನಾವು ಇದನ್ನು we'll read in Galatians chapter 3 and verse 13. verse 16. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ. The book of Galatians chapter 3 and verse 16. ಅಲ್ಲಿ ನಾವು ಮುಂದೆ ವಾಕ್ಯದಲ್ಲಿ ನೋಡ್ತಾ ಬರುವಾಗ, ಆತನು ನಿನ್ನ ಸಂತತಿಗಳಿಗೆ ಎಂದು ಹೇಳಿ ಅನೇಕರನ್ನು ಸೂಚಿಸದೆ, ನಿನ್ನ ಸಂತತಿಗೆ ಎಂದು ಹೇಳಿ ಒಬ್ಬನನ್ನೇ ಸೂಚಿಸುತ್ತಾನೆ. ಆ ಒಬ್ಬನು ಯಾರು? ಕ್ರಿಸ್ತನೇ. ಆ ಸಂತತಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎಂಬ ಸಂಗತಿ ಅಬ್ರಹಾಮನಿಗೆ ದೇವರು ಆ ನಂಬಿಕೆಯ ಮೂಲಕ ಪ್ರಕಟ ಮಾಡಿದ್ದನ್ನು ನಾವು ನೋಡ್ತಾರಾಗಿದ್ದೇವೆ ಬೇರೆ. ಈ ನಂಬಿಕೆಯ ಮೂಲಕ, ಬೈ ದಿಸ್ ಫೇತ್ ದ ಅಬ್ರಹಾಮ್ ವಾಸ್ ಲುಕಿಂಗ್ ಲಾಂಗ್ ಫಾರ್ ದ ಕಮಿಂಗ್ ಕ್ರೈಸ್ಟ್.
ಕ್ರಿಸ್ತನು ಬರುವಂತ ಕ್ರಿಸ್ತನನ್ನು ಅವನು ಎದುರು ನೋಡುತ್ತಾ ಆತನು ನೋಡಬೇಕೆಂಬುದಾಗಿ ಆತನು ಆಶೆ ಉಳ್ಳವನಾಗಿದ್ದಾನೆ ಎಂಬುದಾಗಿ ನೋಡುತ್ತಲಾಗಿದ್ದೇವೆ. ಅಷ್ಟೇ ಅಲ್ಲದೆ ಟೇಕ್ ಅನದರ್ ಎಕ್ಸಾಂಪಲ್ ಇನ್ ನ್ಯೂ ಟೆಸ್ಟಮೆಂಟ್, ದ ಒನ್ ಒಬ್ಬ ಜಕಾಯನ್ ಎಂಬವನು, ಝಕಿಯಸ್, ಆ ಜಕಾಯನ್ ಎಂಬವನು ಏನ್ ಮಾಡಿದವನು, ಯೇಸುವನ್ನು ನೋಡಬೇಕು, ಐ ವಾಂಟ್ ಟು ಸಿ ಜೀಸಸ್ ಕ್ರೈಸ್ಟ್ ಎಂಬುದಾಗಿ ಏನ್ ಮಾಡಿದವನು, ಆಲದ ಮರವನ್ನು ಹತ್ತಿ ಕುಳಿತುಕೊಂಡು ಅವನು ಆತನು ನೋಡಬೇಕೆಂಬುದಾಗಿ ಒಂದು ತವಕ ಪಡ್ತಾ ಇದ್ದನು ಪ್ರಿಯರೇ. ಅದೇ ರೀತಿಯಲ್ಲಿ ನಾವು ಈ ಸಂದರ್ಭದಲ್ಲಿ ಆರ್ ವಿ ಹ್ಯಾವಿಂಗ್ ದಟ್ ಡಿಸೈರ್ ಟು ಸಿ ದ ಕ್ರೈಸ್ಟ್? ಈಗ ಕ್ರಿಸ್ತನ ನಾವು ಕಾಣಬೇಕಾದ್ರೆ ಎಲ್ಲಿ ಕಾಣುವಂತರಾಗಿದ್ದೇವೆ? ವೇರ್ ಕ್ಯಾನ್ ವಿ ಫೈಂಡ್ ಕ್ರೈಸ್ಟ್? ಶುಡ್ ವಿ ನೀಡ್ ಟು ಗೋ ಫಾರ್ ಬೆತ್ಲೆಹೆಮ್ or should we need to go for Galilee or Nazareth? ನಾವು ನಜರೇತಿಗೆ ಹೋಗಿ ಕ್ರಿಸ್ತನ ನೋಡ್ಲಿಕ್ಕೆ ಸಾಧ್ಯನಾ? ಎಂದಿಗೂ ಇಲ್ಲ ಪ್ರಿಯರೇ. ಅದರಿಂದ ಹೌ ಕ್ಯಾನ್ ವಿ ಫೈಂಡ್ ಕ್ರೈಸ್ಟ್? ಈ ಒಂದು ಮುಂಜಾನೆ ವೇಳೆಯಲ್ಲಿ ಆ ಒಂದು ಆರಾಧನೆಯಲ್ಲಿ ನಾವು ವಾಕ್ಯವನ್ನು ಓದ್ತಾ ಬಂದ್ವಿ. ನಾವು ಲೂಕನ ಬರೆದ ಒಂದು ಸುವಾರ್ತೆ 24 ಇನ್ ದ ಗಾಸ್ಪಲ್ ಆಫ್ ಲೂಕ್ ಚಾಪ್ಟರ್ 24 and verse 27, 24ನೇ ಅಧ್ಯಾಯದ 27ನೇ ವರ್ಷದಲ್ಲಿ ಹೀಗೆ ಓದ್ತಾ ಬಂದೆವು. ವಿ ರೈಟ್ ಆಸ್ ಮೋಶೆಯ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು ಎಂಬುದಾಗಿ ಓದ್ತೇವೆ. ಆಲ್ ದ ಸ್ಕ್ರಿಪ್ಚರ್ಸ್, ದ ಥಿಂಗ್ಸ್ ಕನ್ಸರ್ನಿಂಗ್ ಹಿಮ್ಸೆಲ್ಫ್, ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಎಲ್ಲಾ ಗ್ರಂಥಗಳು ಅವನನ್ನೇ ಸೂಚಿಸುವಂತಾಗಿದ್ದೆ ಎಂಬುದಾಗಿ ನೋಡುತ್ತರಾಗಿದ್ದೇವೆ. ಅಂಡ್ ನಮ್ಗೆ ತಿಳಿದಿರುವಂತಹ ಒಂದು ವಾಕ್ಯ ಭಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ಏನಂತ ಓದ್ತೇವೆ? ಗ್ರಂಥದ ಸುರುಳಿಗಳಲ್ಲಿ ನನ್ನ ಕುರಿತಾಗಿ ಬರೆದಿದೆ, ಇನ್ ದ ವಾಲ್ಯೂಮ್ಸ್ ಆಫ್ ಬುಕ್ ಇಟ್ ಇಸ್ ರಿಟನ್ ಆಫ್ ಮೀ ಎಂಬುದಾಗಿ ನೋಡುತ್ತರಾಗಿದ್ದೇವೆ. ಅದರಿಂದ ನಾವು ಸಂಪೂರ್ಣವಾಗಿ ನಾವು ದೇವರ ಕ್ರಿಸ್ತನ ನಾವು ಕಾಣಬೇಕಾದರೆ, ಕ್ರಿಸ್ತನ ನಾವು ನೋಡಬೇಕಾದ್ರೆ ನಾವು ಆ ಒಂದು ದೇವರು ಒದಗಿಸಿಕೊಟ್ಟಂತ ಈ ಸತ್ಯವೇದದ ಮೂಲಕವಾಗಿ ನಾವು ನೋಡ್ಲಿಕ್ಕೆ ಸಾಧ್ಯವಾಗಿರುತ್ತೇವೆ. ಯಾಕೆಂದ್ರೆ ದ ಸ್ಪಿರಿಟ್ ಆಫ್ ಲಾರ್ಡ್ ಹ್ಯಾಸ್ ಲ್ಯಾವಿಶ್ಲಿ ಅಂಡ್ ಬ್ಯೂಟಿಫುಲ್ಲಿ ಡಿಸ್ಪ್ಲೇಡ್ ದ ಗ್ಲೋರೀಸ್ ಆಫ್ ಕ್ರೈಸ್ಟ್. ಕ್ರಿಸ್ತನ ಅಮೂಲ್ಯವಾದಂತಹ ಮಹಿಮೆಗಳನ್ನ ಸಂಪೂರ್ಣವಾದ ರೀತಿಯಲ್ಲಿ ದೇವರಾತ್ಮನು ಸತ್ಯವೇದದಲ್ಲಿ ಪ್ರಕಟಪಡಿಸಿಕೊಟ್ಟಿದ್ದಾನೆ. ಅದರಿಂದ ವಿ ನೀಡ್ ಟು ಹ್ಯಾವ್ ದಟ್ ಹಾರ್ಟ್. ನಾವೊಂದು ಹೃದಯವುಳ್ಳವರಾಗಿ ಕ್ರಿಸ್ತನನ್ನು ಯಾವ ವಿಷಯದಲ್ಲಿ ನಾವು ಕಾಣುವಂತರಾಗಿದ್ದೇವೆ, ಯಾವ ವಾಕ್ಯ ಭಾಗದಲ್ಲಿ ಇದು ಕ್ರಿಸ್ತನನ್ನ ಸೂಚಿಸುವಂತದ್ದಾಗಿದೆ, ವಿ ನೀಡ್ ಟು ಐಡೆಂಟಿಫೈ. ನಾವು ಬಹಳ ಜಾಗರೂಕತೆಯಿಂದ ಇದು ಯಾರ ಸಂಗತಿ, ಯಾರ ಕುರಿತಾಗಿ ತಿಳಿಸಲ್ಪಟ್ಟಿದೆ ಎಂಬುದಾಗಿ ನಾವು ಗಮನವಿಟ್ಟು ನಾವು ನೋಡಬೇಕಾಗಿದ್ದೇವೆ. ಆ ಒಂದು ಮನಸ್ಸು ಉಳ್ಳವರಾಗಿರಬೇಕು. ವಿ ನೀಡ್ ಟು ಹ್ಯಾವ್ ಅ ಡಿಸೈರ್ ಟು ಸಿ ದ ಲಾರ್ಡ್, to behold the Lord's glory. ದೇವರ ಮಹಿಮೆಯನ್ನ ನಾವು ಕಾಣುವಂತರಾಗಿರ್ಬೇಕು. ನಾವು ದೇವರ ವಾಕ್ಯದಲ್ಲಿ ನಿಮಗೆಲ್ಲರೂ ಸಹ ಗೊತ್ತಿರುವಂತಹ ವಾಕ್ಯ ಭಾಗ ಯೋಹಾನ 1:14, ನಾವು ಆತನ ಮಹಿಮೆಯನ್ನು ನೋಡಿದೆವು, ಆ ಮಹಿಮೆಯು ತಂದೆ ಬಳಿಯಿಂದ ಬಂದ ಒಬ್ಬನೇ ಮಗನಿಗಿರತಕ್ಕ ಮಹಿಮೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಾನೇ ಆ ಒಂದು ಮೋಶೆಯ ಬಳಿಯಲ್ಲಿ ಅಲ್ಲಿ ಹಾದು ಹೋದಂತ ಸಂಗತಿಯನ್ನ ನೋಡುವಂತರಾಗಿದ್ದೇವೆ. ಆ ಮಹಿಮೆಯ ವ್ಯಕ್ತಿಯನ್ನ ನಾವು ಪ್ರತಿದಿನವೂ ದೇವರ ವಾಕ್ಯದಲ್ಲಿ ನಾವು ನೋಡಬೇಕಾಗಿದೆ. ನಾವು ದೇವರ ವಾಕ್ಯದಲ್ಲಿ ಹೇಗೆ ನೋಡಬೇಕು ಬ್ರದರ್ ಎಂಬುದಾಗಿ ನೀವು ಕೇಳುವುದಾದ್ರೆ, ಮೊದಲನೇದಾಗಿ ನಾವು ಪವಿತ್ರಾತ್ಮನ ಭರಿತರಾಗಿರಬೇಕು. ವಿ ಹ್ಯಾವ್ ಟು ಫಿಲ್ ವಿತ್ ದ ಸ್ಪಿರಿಟ್ ಆಫ್ ದ ಲಾರ್ಡ್. ಈ ಪವಿತ್ರಾತ್ಮನು ಕ್ರಿಸ್ತನನ್ನು ಪ್ರಕಟಪಡಿಸ್ತಾನೆ. ಕ್ರಿಸ್ತನು ಕಣ್ಣಿಗೆ ಕಾಣದ ದೇವರನ್ನ ಅದನ್ನು ತಿಳಿಯಪಡಿಸುವನಾಗಿದ್ದಾನೆ. ದ ಸ್ಪಿರಿಟ್ ಆಫ್ ದ ಲಾರ್ಡ್ ರಿವೀಲ್ಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ and then Jesus Christ himself will reveal the invisible God. ನಾನು ಕಣ್ಣಿಗೆ ಕಾಣದಂತ ತಂದೆಯನ್ನ ಅವನು ಪ್ರಕಟ ಮಾಡುವನಾಗಿದ್ದಾನೆ. ಈ ರೀತಿಯಾಗಿ we see the wonderful work of Trinity of God. ತ್ರೈಕಗಳ ದೇವರ ಕಾರ್ಯದಲ್ಲಿ ಅಂತಂತವಾದ ರೀತಿಯಲ್ಲಿ ದೇವರು ತನ್ನ ಕುರಿತಾಗಿ ಆತನು ದೇವ ಜನರಿಗೆ ಆತನು ಪ್ರಕಟ ಮಾಡಿಕೊಳ್ಳುವನಾಗಿದ್ದಾನೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಅಂಡ್ ಆಲ್ಸೋ as we come to the third, ಮೂರನೇದಾಗಿ ನಾವು ನೋಡುವಾಗ the desire to abide at the feet of Christ. The desire to abide at the feet of Christ. ಕ್ರಿಸ್ತನ ಪಾದದ ಸನ್ನಿಧಿಯಲ್ಲಿ, ಕ್ರಿಸ್ತನ ಪಾದದ ಕೆಳಗೆ ಕುಳಿತುಕೊಂಡು ಆತನ ಸ್ವರವನ್ನು ಕೇಳಿಸಿಕೊಳ್ಳುವಂತಹ ಒಂದು ಮನಸ್ಸು, ಒಂದು ಆಶೆ, ಒಂದು ಅಭಿಲಾಷೆಗಳ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ನಿಮಗೆಲ್ಲರೂ ಸಹ ತಿಳಿದಿರುವಂತಹ ಒಂದು ವಾಕ್ಯ ಭಾಗ ಲೂಕ 10:9 10:39 ಇನ್ ಗಾಸ್ಪಲ್ ಆಫ್ ಲೂಕ್ ಚಾಪ್ಟರ್ 10 and verse 39 ಅಲ್ಲಿ ನಾವು ನೋಡ್ತಾ ಬರುವಾಗ we read it about a Mary, ಒಬ್ಬ ಮರಿಯಳ ಕುರಿತಾಗಿ ನಾವು ಓದುವಂತರಾಗಿದ್ದೇವೆ. ಈ ಮರಿಯಳು ಅಲ್ಲಿ ನೋಡುವಾಗ ಯೇಸು ಕ್ರಿಸ್ತನು ಆಕೆಯ ಮನೆಗೆ ಬಂದಿದ್ದಾನೆ. ಅಲ್ಲಿ ಆ ಮರಿಯಳು ಕ್ರಿಸ್ತನ ಪಾದದ ಕೆಳಗೆ ಕುಳಿತುಕೊಂಡು ಕ್ರಿಸ್ತನ ನುಡಿಗಳನ್ನ, ಕ್ರಿಸ್ತನ ಸ್ವರವನ್ನ ಆಕೆ ಕೇಳುವಳಾಗಿದ್ದಾಳೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಈ ರೀತಿಯಾಗಿ ಕ್ರಿಸ್ತನ ಪಾದದ ಬಳಿಗೆ ಬಂದು ಕುಳಿತುಕೊಳ್ಳುವಂಥದ್ದು, ಕೇಳುವಂಥದ್ದು, ದಿಸ್ ಪಾಸ್ಚರ್ ಶೋಸ್ ದ ಹ್ಯೂಮಿಲಿಟಿ and the love towards God. ದೇವರಿಗಿರುವಂತಹ ಪ್ರೀತಿಯನ್ನು ಅಷ್ಟೇ ಅಲ್ಲದೆ ಮಾತ್ರಲ್ಲದೆ ಅವನ ದೀನತೆಯನ್ನು ತಿಳಿಸುವಂತದ್ದಾಗಿದೆ. ಪ್ರಿಯರೇ, ನಾವು ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ದೇವರ ವಾಕ್ಯವನ್ನ ನಾವು ಕೇಳುವಂತಹ ಮನಸ್ಸಿರುವುದಾದರೆ ನಾವು ದೇವರಿಗೆ ಆ ದೀನತೆಯನ್ನ, ದೇವರಿಗೆ ಪ್ರೀತಿಯನ್ನ ನಾವು ತೋರಿಸುವಂತರಾಗಿದ್ದೇವೆ. ಇದಕ್ಕೆ ಅನುಕೂಲವಾಗಿರುವಂತಹ ಒಂದು ವಾಕ್ಯ ಭಾಗಗಳನ್ನ ನಾವು ಓದಿಕೊಳ್ಳೋಣ. ಕೀರ್ತನೆ ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 119 verse 31, 119ನೇ ಕೀರ್ತನೆ 131ನೇ ವಚನ. Chapter 119 and verse 131.
ಅಲ್ಲಿ ನಾವು ನೋಡ್ತಾ ಬರುವಾಗ, ನಿನ್ನ ಆಜ್ಞೆಗಳನ್ನು ಲವಲವಿಕೆಯಿಂದ ಆಶಿಸುತ್ತೇನೆ. ಫಾರ್ ಐ ಲಾಂಗ್ ಫಾರ್ ದೈ ಕಮಾಂಡ್ಮೆಂಟ್ಸ್. ನಿನ್ನ ಆಜ್ಞೆಗಳನ್ನು ಲವಲವಿಕೆಯಿಂದ ಆಶಿಸುತ್ತೇನೆ ಎಂಬುದಾಗಿ ನೋಡುತ್ತಲಾಗಿದೆ. ದೇವರ ವಾಕ್ಯವನ್ನ ಕೇಳುವುದರಲ್ಲಿ ಒಂದು ಲವಲವಿಕೆ, ಒಂದು ಉತ್ತೇಜನ, ಒಂದು ಆಸೆ, ಆಸೆಯಿಂದ ನಾವು ಕೂಡಿದವರಾಗಿರಬೇಕು. ದೇವರು ನಮ್ಮೊಟ್ಟಿಗೆ ಈ ಒಂದು ವಾಕ್ಯ ಭಾಗದಲ್ಲಿ ಏನ್ ಮಾತಾಡ್ತಾನೆ, ಯಾವ ಸಂಗತಿಯನ್ನ ದೇವರು ನನ್ನೊಟ್ಟಿಗೆ ಮಾತಾಡ್ತಾ ಇದ್ದಾನೆ ಎಂಬುದಾಗಿ ಆ ಒಂದು ಬಯಕೆ ಉಳ್ಳವರಾಗಿ ನಾವು ಬರಬೇಕು ದೇವರ ಸನ್ನಿಧಾನಕ್ಕೆ. ಮತ್ತೊಂದು ನಿಮಗೆ ತಿಳಿದಿರುವಂತಹ ವಾಕ್ಯ ಭಾಗ 1 ಪೇತ್ರ 2:2 ಹೀಗೆ ಓದ್ತೇವೆ. 1 Peter chapter 2 and verse 22. ಅಲ್ಲಿ ನಾವು ನೋಡ್ತಾ ಬರುವಾಗ, as a newborn babes desire the sincere milk of word. ನೀವು ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ ಎಂಬುದಾಗಿ ಇದೆ. ದೇವರ ವಾಕ್ಯವನ್ನ, ಆ ನಿರ್ಮಲವಾದಂತಹ, ಆ ಪರಿಶುದ್ಧವಾದಂತಹ ವಾಕ್ಯವನ್ನ ನಾವು ಏನ್ ಮಾಡ್ಬೇಕು, ಬಯಸುವಂತರಾಗಿ ಪ್ರತಿದಿನವೂ ಆತನ ಒಂದು ಆಹಾರವನ್ನ, ದೇವರ ಆಹಾರವನ್ನ, ಆತನ ವಾಕ್ಯವನ್ನ ನಾವು ಬಯಸುವಂತವರು ನಾವು ಆಗಿರಬೇಕು. ಮತ್ತೊಂದು ವಾಕ್ಯ ಭಾಗವನ್ನು ನಾವು ನೋಡ್ತಾ ಬರುವಾಗ, ಯೆಶಾಯನ ಪ್ರವಾದನೆ 50ನೇ ಅಧ್ಯಾಯ 4 ಮತ್ತು 5 ವಚನ. ಬುಕ್ ಆಫ್ ದ ಪ್ರಾಫೆಸಿ ಆಫ್ ಐಸಾಯಾ ಚಾಪ್ಟರ್ 50 verse 4 and 5. The prophecy of Isaiah chapter 50 verse 4 and 5. 50ನೇ ಅಧ್ಯಾಯ 4 ಮತ್ತು 5ನೇ ವಚನ. ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಹೀಗೆ ಓದ್ತೇವೆ. ಬೆಳಬೆಳಗು ನನ್ನನ್ನು ಎಚ್ಚರಿಸಿ, ಶಿಕ್ಷಿತರಂತೆ ನಾನು ಕೇಳುವ ಹಾಗೆ ನನ್ನ ಕಿವಿಯನ್ನು ಜಾಗರಗೊಳಿಸುತ್ತಾನೆ. He awakens my ear to hear as a learned. ಈ ಒಂದು ವಾಕ್ಯ ಭಾಗವನ್ನು ನಾವು ಧ್ಯಾನ ಮಾಡುವಾಗ, ಈ ಒಂದು ವಾಕ್ಯ ಭಾಗದಲ್ಲಿ we see the picture of Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಛಾಯೆಯನ್ನ ನಾವು ನೋಡುವಂತರಾಗಿದ್ದೇವೆ. ಇಲ್ಲಿ ನಾವು ನೋಡುವ ಕ್ರೈಸ್ಟ್ ಬೀಯಿಂಗ್ ದ ಸರ್ವೆಂಟ್ ಆಫ್ ಜೆಹೋವಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಆತನು ಯೆಹೋವನ ಸೇವಕನಾಗಿ ಆತನ ಈ ಲೋಕದಲ್ಲಿದ್ದ ಸಂದರ್ಭದಲ್ಲಿ ಪ್ರತಿದಿನವೂ ನನ್ನ ಸಂಗಡ ಏನು ಯೆಹೋವನು ನನ್ನ ಸಂಗಡ ಮಾತಾಡುವನಾಗಿದ್ದಾನೆ, ಯಾವ ಸಂಗತಿಗಳನ್ನ ನಾನು ಮಾತಾಡಬೇಕೆಂಬುದಾಗಿ ಆತನು ತೆರೆದ ಕಿವಿ ಉಳ್ಳವನಾಗಿ ಆತನು ಇದ್ದನು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಆತನು ಯಾವಾಗ ಜಾಗರೂಕನಾಗಿದ್ದನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತಿದಿನವೂ ತಂದೆಯ ಅಪ್ಪಣೆಯನ್ನು ಆತನು ಕೇಳುವುದರಲ್ಲಿ ಆತನು ದೃಢವಾಗಿರುವುದನ್ನು ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ಅದರಿಂದ ನಾವು ಸಭೆಗೆ ನಾವು ಬಂದು ವಾಕ್ಯ ಕಲಿಯುವುದರಲ್ಲಿಯೂ ಮಾತ್ರಲ್ಲದೆ ವೈಯಕ್ತಿಕವಾಗಿ ನಿಮ್ಮ ಒಂದು ಕೋಣೆಗಳಲ್ಲಿ ನೀವು ಏನ್ ಮಾಡ್ರಿ, ಸಪರೇಟ್ ಟೈಮು, ದ ಸೈಲೆಂಟ್ ಟೈಮ್, ದೇವರಿಗೆ ಇರುವಂತಹ ಒಂದು ಸಪರೇಟ್ ಟೈಮು ನೀವು ಎತ್ತಿಟ್ಟು ದೇವರ ವಾಕ್ಯವನ್ನ ನಾವು ಏನ್ ಮಾಡ್ಬೇಕು, ವೈಯಕ್ತಿಕವಾಗಿ ಧ್ಯಾನ ಮಾಡಬೇಕು. ನೀವು ಒಬ್ಬಟ್ಟಿಗರಾಗಿ ನೀವು ಮಾತಾಡುವಾಗ, ನೀವು ಒಬ್ಬಟ್ಟಿಗರಾಗಿ ಆ ಬಯಕೆಯಿಂದ ನೀವು ಯಾವಾಗ ಬರ್ತೀರ ಗೊತ್ತಾ, ಆವಾಗ ತಾನೇ ದೇವರು ನಿಮ್ಮೊಟ್ಟಿಗೆ ಮಾತಾಡುವನಾಗಿದ್ದಾನೆ. ಯಾಕೆ ಎಂಬುದಾಗಿ ನೋಡುವಾಗ, ಇಫ್ ವಿ ಡು ನಾಟ್ ಸಿಟ್ ಅಟ್ ಹಿಸ್ ಫೀಟ್ ವಿ ವಿಲ್ ನೆವರ್ ಸ್ಟ್ಯಾಂಡ್ ಸ್ಟ್ರಾಂಗ್ ಇನ್ ದ ವರ್ಲ್ಡ್. ನಾವು ಈ ಲೋಕದಲ್ಲಿ ಇರ್ಬೇಕಾದ್ರೆ ಕ್ರಿಸ್ತನ ಪಾದದ ಕೆಳಗೆ ನಾವು ಕೂತ್ಕೊಳ್ಳಿಲ್ಲ ಅಂದ್ರೆ ಈ ಲೋಕದಲ್ಲಿ ಆತ್ಮೀಕವಾಗಿ ದೃಢವಾಗಿ ನಿಂತ್ಕೊಳ್ಳಿಕ್ಕೆ ನಮ್ಗೆ ಸಾಧ್ಯವಾಗ. ಅದರಿಂದ ಕರ್ತನ ಪ್ರಸನ್ನತೆ ನಾವು ಬಯಸುವಂತರಾಗಿರ್ಬೇಕು. ಯಾವಾಗಲೂ ದಾವೀದನಿಗಿದ್ದಂತ ಒಂದು ಬಯಕೆ, ನಾನು ಯಾವಾಗಲೂ ಯೆಹೋವನ ಆಲಯದಲ್ಲಿ, ಮಂದಿರದಲ್ಲಿ ನಾನು ಇರಬೇಕೆಂಬುದಾಗಿ ಆ ದೇವರು ಆತನಿಗಿದ್ದಂತ ಬಯಕೆಯನ್ನು ನಾವು ನೋಡುವಂತರಾಗಿದ್ದೇವೆ. ಮಾತ್ರಲ್ಲದೆ ಮುಂದೆ 4ನೇದಾಗಿ ನೋಡುವಾಗ, 4ನೇದಾಗಿ ದ ಡಿಸೈರ್ ಟು ವರ್ಷಿಪ್ ಕ್ರೈಸ್ಟ್. ಕ್ರಿಸ್ತನನ್ನು ಆರಾಧಿಸುವಂತ ಒಂದು ಬಯಕೆ. ದ ಡಿಸೈರ್ ಟು ವರ್ಷಿಪ್ ಕ್ರೈಸ್ಟ್. ಕ್ರಿಸ್ತನನ್ನು ಆರಾಧಿಸುವಂತ ಒಂದು ಬಯಕೆ. ಈ ಒಂದು ದೇವರನ್ನ ಆರಾಧಿಸಬೇಕಾದ್ರೆ ಮೊದಲಾಗಿ ಯು ನೀಡ್ ಟು ನೋ ದ ಲಾರ್ಡ್. ಮೊದಲಾಗಿ ನಮ್ಮ ದೇವರು ಯಾರಾಗಿದ್ದಾನೆ ಎಂಬುದಾಗಿ ಫಸ್ಟ್ ಗ್ರಹಿಕೆ ಉಳ್ಳವರಾಗಿರಬೇಕು. ನಮ್ಮ ದೇವರು ಎಂತಹ ಸ್ವಭಾವ ಉಳ್ಳವನಾಗಿದ್ದಾನೆ ಎಂಬುದಾಗಿ ನಾವು ಗ್ರಹಿಸಿಕೊಂಡಿರಬೇಕು. ಮಾತ್ರ 2ನೇದಾಗಿ ವಿ ನೀಡ್ ಟು behold the desire to behold the Lord's glory. ದೇವರ ಮಹಿಮೆಯನ್ನ ಕಾಣುವಂತರಾಗಿರ್ಬೇಕು. ಕ್ರಿಸ್ತನು ಎಲ್ಲಿದ್ದಾನೆ, ಆತನ ಮಹಿಮೆಗಳನ್ನೇನು, ಆ ಮಹಿಮೆಯನ್ನ ನಾವು ನೋಡುವುದರಲ್ಲಿ ನಾವು ಬಹಳ ಆಸಕ್ತಿ ಉಳ್ಳವರಾಗಿರಬೇಕು. 3ನೇದಾಗಿ ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡಿ ದೇವರ ಸ್ವರವನ್ನ ಕೇಳಿಸಿಕೊಳ್ಳಬೇಕು. when these all things come according to this, we will be having that heart to worship the Lord. ಎಲ್ಲಾ ಸಂಗತಿಗಳನ್ನ ನಾವು ಸರಿಯಾಗಿ ಕ್ರಮವಾದ ರೀತಿಯಲ್ಲಿ ಮಾಡ್ತಾ ಬರುವಾಗ ದೇವರನ್ನ ಆರಾಧಿಸಲಿಕ್ಕಾಗಿ ಆಗ ಮನಸ್ಸು ಬರುವಂತದ್ದಾಗಿದೆ. ಅದರಿಂದ ನಾವು ಈ ಎಲ್ಲಾ ಸಂಗತಿಗಳು ದೇವರನ್ನ ಆರಾಧಿಸಲಿಕ್ಕಾಗಿ these things will provide enthusiastic. ದೇವರನ್ನ ಆರಾಧಿಸಲಿಕ್ಕಾಗಿ ಒಂದು ಪ್ರೋತ್ಸಾಹವನ್ನು ನೀಡುವಂತದ್ದಾಗಿದೆ ಪ್ರಿಯರೇ. ನಾವು ಯೇಸು ಕ್ರಿಸ್ತನ ಕುರಿತಾಗಿ ನೋಡ್ತಾ ಬರುವಾಗ, ಆ ಮೂಡಣ ದೇಶದ ಜೋಯಿಸರು, ದ ಮ್ಯಾಜಾಯ್, ದೇ ಕಮ್ ಫ್ರಮ್ ಈಸ್ಟ್, ಅವರು ಮೂಡಣ ದೇಶದಿಂದ ಬಂದರು ಎಂಬುದಾಗಿ ಓದ್ತೇವೆ. ಅಲ್ಲಿ ಬರುವಾಗ
ದೇ ಡಿಡ್ ನಾಟ್ ಕಮ್ ಟು ಸಿ ಅಸ್. ಒಬ್ಬ ಬೆಳೆದಂತ ದೇ ಡಿಡ್ ನಾಟ್ ಸಿ ಅ ಮೆಚ್ಯೂರ್ಡ್ ಮ್ಯಾನ್. ಅಲ್ಲಿ ಜ್ಞಾನದಿಂದ ತುಂಬಿದಲ್ಪಟ್ಟಂತ ಒಬ್ಬ ವ್ಯಕ್ತಿಯನ್ನು ಅವ್ರು ನೋಡ್ಲಿಲ್ಲ. ಬದಲಾಗಿ ಆ ಸಣ್ಣ ಕೂಸನ ದೇ ಸಾ ಇನ್ಫೆಂಟ್, ಅ ಬೇಬ್, ಆ ಸಣ್ಣ ಮಗುವನ್ನ ನೋಡ್ಲಿಕ್ಕಾಗಿ ಬಂದರು. ಅವ್ರು ಕೊಡುವಂತ ಸಾಕ್ಷಿ, ನಾವು ಆತನ ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿ, ನಾವು ಆತನನ್ನು ಅಡ್ಡ ಬೀಳಕ್ಕಾಗಿ ಬಂದೆವು. ದೇ ಸಾ ದಟ್ ದ ಲಿಟಲ್ ಕ್ರೈಸ್ಟ್ ಆಸ್ ಅ ಕಿಂಗ್ ಆಫ್ ಕಿಂಗ್ಸ್. ಆ ಅರಸನು ಎಂಬ ಆ ಒಂದು ಮನೋಭಾವದಲ್ಲಿ ಆತನು ಬಂದರು. ದೇ ಕೇಮ್ ಟು ಬೌ ಡೌನ್ ಟು ಹಿಮ್. ಆತನನ್ನು ಆರಾಧಿಸಲಿಕ್ಕಾಗುವಾಗೆ, ಅಡ್ಡ ಬಿಡುವುದಕ್ಕಾಗಿ ಅವರು ಎಷ್ಟೋ ದೂರ ದೇಶದಿಂದ ಅವರು ಬಂದರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅಂಡ್ ದೇ ಡಿಡ್ ನಾಟ್ ಜಸ್ಟ್ ಕಮ್ ಇನ್ ಟು ನಿಯರ್ ದ ಕ್ರೈಸ್ಟ್. ಅವರು ಬರೀ ಕ್ರಿಸ್ತನ ಬಳಿಗೆ ಬಂದಿದ್ದಲ್ಲ, ದೇ ವೇರ್ ಪ್ರಿಪೇರ್ಡ್ ಟು ಗಿವ್ ಫಾರ್ ಕ್ರೈಸ್ಟ್. ಅವರ ಕೈಗಳು ತುಂಬಲ್ಪಟ್ಟದಾಗಿ ಕ್ರಿಸ್ತನಿಗೆ ಕೊಡಬೇಕೆಂಬುದಾಗಿ ಅವರು ಸಿದ್ಧಪೂರ್ವಕವಾಗಿ ಬಂದಿದ್ದರು ಪ್ರಿಯರೇ. ದೇ ವರ್ ಆಲ್ರೆಡಿ ಪ್ರಿಪೇರ್ಡ್ ಫಾರ್ ದ ಥಿಂಗ್ಸ್ ಟು ಗಿವ್ ದ ಕ್ರೈಸ್ಟ್. ಅಲ್ಲಿ ಅವರ ಕೈಗಳಲ್ಲಿ ಇದ್ದಂತ ಸಂಗತಿಗಳನ್ನು ನಮಗೆ ತಿಳಿದಿರುವ ಹಾಗೆ, ದೇ ಬ್ರಾಟ್ ದ ಗೋಲ್ಡ್, ಅವರು ಚಿನ್ನವನ್ನ ತಕೊಂಡು ಬಂದರು. ದೇ ಬ್ರಾಟ್ ದ ಫ್ರಾಂಕಿನ್ಸೆನ್ಸ್, ಧೂಪವನ್ನು ತೆಗೆದುಕೊಂಡು ಬಂದರು. ದೇ ಬ್ರಾಟ್ ದ ಮರ್, ಅವರು ರಕ್ತಬೋಳವನ್ನು ಅವರು ತೆಗೆದುಕೊಂಡು ಬಂದರು ಎಂಬುದಾಗಿ ನೋಡುವಂತರಾಗಿದ್ದೇವೆ. ದೀಸ್ ಆಲ್ ಥಿಂಗ್ಸ್ ಸ್ಪೀಕ್ಸ್ ಆಫ್ ಕ್ರೈಸ್ಟ್. ಇದೆಲ್ಲ ಸಂಗತಿಗಳು ಕ್ರಿಸ್ತನನ್ನೇ ಅದು ತಿಳಿಸುವಂತದ್ದಾಗಿದೆ. ದ ಗೋಲ್ಡ್ ಸ್ಪೀಕ್ಸ್ ಆಫ್ ಹಿಸ್ ಡಿಯಟಿ ಅಂಡ್ ಹಿಸ್ ರಾಯಲಿಟಿ. ಅಲ್ಲಿ ನಾವು ನೋಡುವಾಗ ದೇವರ ಒಂದು ದೈವತ್ವವನ್ನು ಮತ್ತು ಆತನ ಅರಸುತನವನ್ನು ಅಲ್ಲಿ ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ಅಂಡ್ ದ ಫ್ರಾಂಕಿನ್ಸೆನ್ಸ್, ಆ ಒಂದು ಧೂಪ ಯಾವುದನ್ನು ತಿಳಿಸ್ತಾ ಇದೆ ಎಂಬುದಾಗಿ ನೋಡುವಾಗ, ದ ಲೈಫ್ ಆಫ್ ಕ್ರೈಸ್ಟ್ and sacrifice of Christ was a sweet smelling aroma to God. ಆತನ ಒಂದು ಜೀವಿತವು ಮಾತ್ರವಲ್ಲದೆ ಆತನ ಒಂದು ಮರಣದ ಕಾರ್ಯವು, ಆತನ ಯಜ್ಞವು ದೇವರಿಗೆ ಸುಗಂಧ ವಾಸನೆಯ ರೀತಿಯಲ್ಲಿ ಇದ್ದಂತ ಸಂಗತಿ, ಏರಿ ಹೋದಂತಹ ಒಂದು ವಿಷಯವನ್ನ ಆ ಒಂದು ಧೂಪದಲ್ಲಿ ನಾವು ನೋಡುವಂತರಾಗಿದ್ದೇವೆ. ದ ಮರ್, ಆ ಒಂದು ರಕ್ತಬೋಳದ ಕುರಿತಾಗಿ ನೋಡುವಾಗ, ದೀಸ್ ಮರ್ ಸ್ಪೀಕ್ಸ್ ಆಫ್ ಹಿಸ್ ಸಫರಿಂಗ್ ಅಂಡ್ ಡೆತ್. ಆ ಒಂದು ರಕ್ತಬೋಳ ಆತನ ಶ್ರಮೆ ಮತ್ತು ಮರಣವನ್ನ ತಿಳಿಸುವಂತಹ ಈ ಎಲ್ಲಾ ಸಂಗತಿಗಳನ್ನ ಕ್ರಿಸ್ತನಿಗಾಗಿ ಅವರು ಸಿದ್ಧಪೂರ್ವಕವಾಗಿ ತಂದಿದ್ದರು ಎಂಬುದಾಗಿ ಓದ್ತೇವೆ. ಅಷ್ಟೇ ಅಲ್ಲದೆ, as we read about the women, ಆ ಸಮಾಧಿ ಬಳಿಯಲ್ಲಿ ಇದ್ದಂತ ಸ್ತ್ರೀಯರ ಕುರಿತಾಗಿ ನೋಡುವಾಗ ಅವರು ಏನ್ ಮಾಡಿದ್ರು, ಪರಿಮಳ ದ್ರವ್ಯವನ್ನು ಮತ್ತು ಸುಗಂಧ ತೈಲವನ್ನು ಅವರು ಸಿದ್ಧ ಮಾಡಿಕೊಂಡಿದ್ದರು ಎಂಬುದಾಗಿ ನಾವು ನೋಡುತ್ತರಾಗಿದ್ದೇವೆ. ನಾವು ಸಭೆಗೆ ಬರುವಂತ ಸಂದರ್ಭದಲ್ಲಿ we need to prepare ourselves. ನಾವು ಸಿದ್ಧಪೂರ್ವಕವಾಗಿ ಕರ್ತನಿಗೆ ಏನನ್ನು ಕೊಡ್ತೇವೆ, ವಾಟ್ ದಟ್ ಪ್ಲೀಸಸ್ ಹಿಮ್, ಇದನ್ನ ಕೊಟ್ರೆ ಆತನಿಗೆ ಸಂತೋಷವಾಗ್ತದೆ ಎಂಬುದಾಗಿ ನಾವು ಸಿದ್ಧಪೂರ್ವಕವಾಗಿ ಬರಬೇಕಾಗಿದೆ ಪ್ರಿಯರೇ. ಸೊ ನಾವು ಒಂದು ಕಡೆ ನಾನು ಸ್ಕ್ರಾಲಿಂಗ್ ದಿಸ್ ರೀಲ್ ಅಲ್ಲಿ ನಾವು ಒಂದು ಸ್ಟೋರಿಯಲ್ಲಿ ನಾನು ಹಾಕಿದ್ದೆ, the one thing you can give to God but the God cannot give to us is the worship. ನಾವು ದೇವರಿಗೆ ಕೊಡ್ಲಿಕ್ಕೆ ಆಗುವಂತ ಒಂದೇ ಒಂದು ಪ್ರಾಮುಖ್ಯವಾದಂತ ಅಮೂಲ್ಯವಾದಂತ ಬೆಲೆ ಉಳ್ಳಂತ ಒಂದು ಸಂಗತಿ ಎಂಬುದಾಗಿ ನೋಡುವಾಗ, ಒಂದು ಆರಾಧನೆ, ಒಂದು ಸ್ತೋತ್ರ, ಒಂದು ದೇವರಿಗೆ ಎದ್ದು ನಿಂತು ಆತನನ್ನು ಘನಪಡಿಸುವಂತದ್ದು ನಾವು ದೇವರಿಗೆ ಕೊಡುವಂತ ಒಂದು ಉತ್ತಮವಾದ ಭಾಗವಾಗಿದೆ ಪ್ರಿಯರೇ. ಆದ್ರೆ ಬದಲಾಗಿ ದೇವರಿಂದ ಇದು ನಮ್ ಕೊಡ್ಲಿಕ್ಕೆ ಸಾಧ್ಯ ಅದು ಅಲ್ಲ. ಅದು ಯಾಕಂದ್ರೆ ನಾವು ಪಾಪಿಗಳು, ಆದ್ರೆ ನಾವು ದೇವರಿಗೆ ಕೊಡುವಂತದ್ದು ಅದು ಬಹಳ ಅಮೂಲ್ಯವಾಗಿರುವಂತದ್ದು ಎಂಬುದಾಗಿ ನಾವು ನೋಡ್ತಾರೆ. ಸೊ ವಿ ಹ್ಯಾವ್ ಟು ಬಿ ಪ್ರಿಪೇರ್ಡ್. ನಾವು ಕ್ರಿಸ್ತನ ಸಂಗತಿಗಳನ್ನ ಆ ಒಂದು ಆಶೆಯುಳ್ಳವರಾಗಿ ಸಿದ್ಧಪೂರ್ವಕವಾಗಿ ನಾವು ಬರುವಂತರಾಗಿರ್ಬೇಕು ಪ್ರಿಯರೇ. ನಾವು ಮುಂದೆ ಐದನೇದಾಗಿ ನೋಡುವಾಗ, ಐದನೇದಾಗಿ ನೋಡುವಾಗ, ದ ಡಿಸೈರ್ ಫಾರ್ ಕ್ರೈಸ್ಟ್ ಕಮಿಂಗ್. ಕರ್ತನಾದ ಯೇಸು ಕ್ರಿಸ್ತನ ಬರುವಿಕೆ ಕುರಿತಾಗಿ ಇರುವಂತ ಒಂದು ಅಭಿಲಾಷೆ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ದ ಡಿಸೈರ್ ಫಾರ್ ಕ್ರೈಸ್ಟ್ ಕಮಿಂಗ್. ನಾವು ಒಂದು ವಾಕ್ಯ ಭಾಗವನ್ನು ನೋಡುವಾಗ, we read in the Gospel of Luke chapter 2 and verse 25. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 25ನೇ ವರ್ಷದಲ್ಲಿ ನಾವು ನೋಡುವಂತರಾಗಿದ್ದೇವೆ. The Gospel of Luke chapter 2 and verse 25. ಅಲ್ಲಿ ನಾವು ನೋಡ್ತಾ ಬರುವಾಗ, ಇಸ್ರಾಯೇಲ್ ಜನರನ್ನು ಸಂತೈಸುವವನು ಯಾವಾಗ ಬಂದಾನೆಂದು ಆರೈಸುತ್ತಿದ್ದನು. The Simon waited for the consolation of Israel. ಈ ಸಿಮಿಯೋನನು ದೇವಾಲಯದಲ್ಲಿ ಆತನ ಕ್ರಿಸ್ತನನ್ನು ನೋಡುವಂತ ಸಂದರ್ಭದಲ್ಲಿ ಇಸ್ರಾಯೇಲರನ್ನು ಸಂತೈಸುವನು ಯಾವಾಗ ಬರುತ್ತಾನೆಂದು ಅವನು ಆರೈಸುತ್ತಿದ್ದನು ಎಂಬುದಾಗಿ ನೋಡುತ್ತಾರಾಗಿದೆ. He was waiting for the Christ. ಕ್ರಿಸ್ತನು ಬರುವನಾಗಿದ್ದಾನೆ ಎಂಬುದಾಗಿ ಆತನ ಬರುಣಕ್ಕಾಗಿ ಆತನ ಲವಲವಿಕೆಯಿಂದಲೂ ಅತ್ಯಾಸಕ್ತಿಯಿಂದಲೂ ತನ್ನ ನಂಬಿಕೆಯನ್ನು ಆತನ ಕಳಕೊಳ್ಳದೆ ಆತನ ಇರುವುದನ್ನು ನಾವು ನೋಡುವಂತರಾಗಿದ್ದೇವೆ. ದೇವರು ಸಭೆಗೆ ತಿಳಿಸಿಕೊಡುವಂತಹ ಒಂದು ವಾಕ್ಯ ಭಾಗವನ್ನ ನಾವು ತೀತನ ಗ್ರಂಥದಲ್ಲಿ ನೋಡುವಂತರಾಗಿದ್ದೇವೆ. We'll read one verse in Titus, the book of Titus chapter 2 verse 12 and 13. ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12 ಮತ್ತು 13. ಸಿಕ್ಕದವರು ವಾಕ್ಯವನ್ನು ಓದಬಹುದು. The book of Titus chapter 2 and verse 12 and 13. ನಾವು ಭಕ್ತಿಹೀನತೆಯನ್ನು ಲೋಕದ ಆಶೆಗಳನ್ನು ವಿಸರ್ಜಿಸಿ
ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹ ಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಇಲ್ಲಿ ನಾವು ನೋಡ್ತಾ ಬರುವಾಗ ಈ ವಾಕ್ಯ ಮೊದಲನಾಗಿ ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು, ದ ಡಿಸೈರ್ಸ್ ಆಫ್ ದ ವರ್ಲ್ಡ್ ಆರ್ ದ ಲಸ್ಟ್ ಆಫ್ ದಿ ವರ್ಲ್ಡ್ ಎಂಬುದಾಗಿದೆ. ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆ, ಭಾಗ್ಯಕರವಾದ ನಿರೀಕ್ಷೆ ಎಂಬುದು ದ ಬ್ಲೆಸೆಡ್ ಹೋಪ್. ಆ ಭಾಗ್ಯಕರವಾದ ನಿರೀಕ್ಷೆ ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುವರಾಗಿರಬೇಕು. ವಿ ಹ್ಯಾವ್ ಟು ಲುಕ್ ಆನ್. ಆತನ ಒಂದು ಪ್ರತ್ಯಕ್ಷತೆಯನ್ನು ನಾವು ಎದುರು ನೋಡುವರಾಗಿರಬೇಕು ಎಂಬುದಾಗಿ ಇಲ್ಲಿ ತೀತನ ಪತ್ರಿಕೆಯಲ್ಲಿ ಸಭೆಗೆ ತಿಳಿಸಲ್ಪಟ್ಟಂತ ವಾಕ್ಯ ಭಾಗವನ್ನು ನಾವು ಓದುವರಾಗಿದ್ದೇವೆ. ನಮ್ಮ ಕರ್ತನ ಬರಣಕ್ಕಾಗಿ ನಾವು ಎಷ್ಟು ಜನ ನಾವು ಕಾತುರದಿಂದ ಇದ್ದೇವೆ ಪ್ರಿಯರೇ. ನಾವು ಇವತ್ತು ನೀಲಿ ಆಕಾಶದಲ್ಲಿ ನಾವು ಹಾಡನ್ನು ಆಡ್ತಾ ಬಂದೇವೆ, ಮೇಘದೊಟ್ಟಿಗೆ ಆತನು ಬರುವನಾಗಿದ್ದಾನೆ. ನಾವು ಉತ್ಸಾಹದಿಂದ ಆತನ ಎದುರುಗೊಳ್ಳುವುದರಾಗಿದ್ದೇವೆ ಎಂಬ ಹಾಡನ್ನು ನಾವು ಆಡ್ತಾ ಬಂದೆವು. ಅದರಿಂದ ನಮ್ಮ ಮೊದಲಿಂದನೂ ವಿ ಆರ್ ಆಲ್ ವೇಟಿಂಗ್ ಅಂಡ್ ಲುಕಿಂಗ್ ಫಾರ್ ಅವರ್ ಬ್ರೈಡ್ ರೂಮ್. ನಮ್ಮ ಒಂದು ಆ ಮೊದಲಿಂದರನ್ನ ಎದುರು ನೋಡ್ಲಿಕ್ಕಾಗಿ ನಾವು ಉತ್ಸಾಹದಿಂದ ಉಲ್ಲಾಸದಿಂದ ಎದುರು ನೋಡುವಂತಹ ಮನಸ್ಥಿತಿ ನಾವು ಇದ್ದೇವ. ಇಲ್ಲದಿದ್ದರೆ ನಾವು ಲೋಕದ ದೃಷ್ಟಿಗಳಲ್ಲಿ, ಲೋಕದ ಆಶೆಗಳಲ್ಲಿ, ವಿ ನೀಡ್ ಟು ಡೂ ದಿಸ್, ಈ ರೀತಿಯಾಗಿ ನೆಕ್ಸ್ಟ್ 5 years ಆರ್ ನೆಕ್ಸ್ಟ್ 10 years ನಾವು ಈ ರೀತಿಯಾಗಿ ಬದುಕನ್ನು ನಾವು ಮಾರಿಕೊಳ್ಳಬೇಕು, ನಾವು ಬದುಕನ್ನು ಮಾಡಿಕೊಳ್ಬೇಕು ಎಂಬುದಾಗಿ ಬಯಕೆಯುಳ್ಳವರಾಗಿದ್ದೇವೆ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಎಲ್ಲರಿಗೂ ತಿಳಿದಂತ ಒಂದು ಸಾಮ್ಯವನ್ನ ಯೇಸು ಸ್ವಾಮಿ ಹೇಳ್ತಾ ಬಂದನು. ಏನಂತ ಹೇಳ್ತಾ ಬಂದನು? ಒಬ್ಬ ಧನವಂತನ ಏನ್ ಮಾಡ್ದವನು, ತನಗಿದ್ದಂತೆ ಎಲ್ಲಾ ಕಣಜಗಳನ್ನ ಏನ್ ಮಾಡ್ದ, ಕೆಡವಿ ಇನ್ನೂ ದೊಡ್ಡದಾದ ಕಣಜಗಳನ್ನ ಅಥವಾ ಸ್ಟೋರ್ ರೂಮ್ ಗಳನ್ನ ಅವನು ಕಟ್ಟಿಸ್ತಾ ಬಂದ. ಆಗ ಅವನು ಏನ್ ಹೇಳಿದ, ತನ್ನ ಆತ್ಮಕ್ಕೆ ಖುಷಿ ಪಡು, ಸಂತೋಷ ಪಡು, ಬೇಕಾದಷ್ಟು ಸರಕು ನಿಮ್ಗೆ ಬಿದ್ದಿದೆಯಲ್ಲ ಎಂಬುದಾಗಿ ಹೇಳುವುದನ್ನು ನೋಡುತ್ತರಾಗಿದ್ದೇವೆ. ಅದೇ ರಾತ್ರಿಯಲ್ಲಿ ಏನಾಯ್ತು, ಈಗ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು, ಆಗ ನೀನು ಸಂಪಾದಿಸಿದ ಎಲ್ಲಾ ಸಂಗತಿಗಳು ಯಾರಿಗಾಗುವುದು ಎಂಬುದಾಗಿ ನೋಡುತ್ತರಾಗಿದ್ದೇವೆ ಪ್ರೇರೆ. ನಾವು ಈ ಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳೋದಕ್ಕಿಂತ ಪರಲೋಕದಲ್ಲಿ ಗಂಟು ಮಾಡಿಕೊಳ್ಳುವುದು ಉತ್ತಮ ಎಂಬುದಾಗಿ ನೋಡುತ್ತರಾಗಿದ್ದೇವೆ. ನಮ್ಮ ಮನಸ್ಸು ನಮ್ಮ ಎಲ್ಲಿ ಗಂಟು ಇದೆಯೋ ಅಲ್ಲೇ ನಮ್ಮ ಮನಸ್ಸು ಇರುವಂತದ್ದಾಗಿರೋದನ್ನ ವಾಕ್ಯದಲ್ಲಿ ನೋಡುವಂತರಾಗಿದೆ. ಅದೇ ರೀತಿಯಾಗಿ ನಾವು ಕ್ರಿಸ್ತನ ಮರಣವನ್ನು ನಾವು ಎದುರು ನೋಡುವಂತರಾಗಿರ್ಬೇಕು. ವಿ ಹ್ಯಾವ್ ಟು ಲುಕ್ ಆನ್ ಟು ದ ಕಮಿಂಗ್ ಆಫ್ ಕ್ರೈಸ್ಟ್. ಯಾವ ಸಮಯದಲ್ಲಾದರೂ ಆತನು ಬರಬಹುದು. ಆತನ ಬರೋಣ ವಿಷಯವಾಗಿ ನಾವು ವಿ ಹ್ಯಾವ್ ಟು ಹ್ಯಾವ್ ದ ಡಿಸೈರ್. ಆತನು ಬೇಗನೆ ಬರ್ತೇನೆ ಎಂಬುದಾಗಿ ನಿರೀಕ್ಷೆ ಒಳಗಾಗಿರ್ಬೇಕು ಪ್ರೇರೆ. ದ ಹಾರ್ಟ್ ದಟ್ ಲವ್ಸ್ ಕ್ರೈಸ್ಟ್ longs for his return. The heart that loves Christ longs of his return. ಯಾವ ಒಂದು ಹೃದಯ ಆತನನ್ನು ಪ್ರೀತಿಸ್ತದೋ, ಆತನ ಕಾರ್ಯಗಳಿಗೆ ತವಕ ಪಡುತ್ತದೋ, ಆತನ ಬರುಣಕ್ಕಾಗಿ ಆ ಹೃದಯ ತವಕ ಪಡುತ್ತದೆ ಎಂಬುದಾಗಿ ನಾವು ನೋಡುತ್ತರಾಗಿದೆ. ನಮ್ಮ ಪ್ರಕಟಣೆಯ ಪುಸ್ತಕದಲ್ಲಿ ಕಡೆಯದಾಗಿ ನಾವೇನಂತ ವಾಕ್ಯವನ್ನು ಓದ್ತೇವೆ, ಕಡೆಯದಾಗಿ ದ ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 22 and verse 21 ಅಲ್ಲಿ ನಾವು ನೋಡ್ತಾ ಬರುವಾಗ, ಪ್ರಕಟಣೆ 22-20 ವರ್ಷದಲ್ಲಿ 22 and verse 20, ಈ ವಿಷಯಗಳಲ್ಲಿ ಸಾಕ್ಷಿ ಹೇಳುವವನು ನಿಜವಾಗಿ ಬೇಗ ಬರುತ್ತೇನೆ ಎಂದು ಹೇಳುತ್ತಾನೆ. ಹಾಗೆಯೇ ಆಗಲಿ, ಕರ್ತನಾದ ಯೇಸುವೇ ಬಾ ಎಂಬುದಾಗಿ ನಾವು ಹಾರೈಸುವಂತರಾಗಿರ್ಬೇಕು ಪ್ರಿಯರೇ. ಈ ಒಂದು ನಿರೀಕ್ಷೆ ಉಳ್ಳವರಾಗಿ ಈ ಒಂದು ಸಂಗತಿಗಳಲ್ಲಿ ಕ್ರಿಸ್ತನ ಕಾರ್ಯಗಳಲ್ಲಿ ನಾವು ಒಂದು ಬಯಕೆ ಇರುವಂತರಾಗಿರ್ಬೇಕು. ನಾವು ಕಡೆಯದಾಗಿ ನಾವು ನೋಡ್ತಾ ಬರುವಾಗ, ವಿ ಸಿ ದ ಸುಪ್ರೀಂ ಡಿಸೈರ್ ಆಫ್ ದ ಪಾಲ್. ಆ ಪೌಲನಿಗಿದ್ದಂತ ಅತಿ ಉನ್ನತವಾದಂತಹ ಒಂದು ಆಶೆ, ಒಂದು ಬಯಕೆಗಳನ್ನ ನೋಡ್ತಾ ಬರುವಾಗ, ವಿ ಸಿ ದ ಸುಪ್ರೀಂ ಡಿಸೈರ್ಸ್ ಆಫ್ ಪಾಲ್. ವಿಲ್ ರೀಡ್ one verse in Philippians chapter 3 and verse 10. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನ. ಸಿಕ್ಕಿದವರು ಓದುವುದು. Philippians chapter 3 and verse 10. ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳಿದುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲ. ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ಆತನ ಕುತೂಹಲ ಏನಂತ ಹೇಳಿ, ದಟ್ ಐ ಮೇ ನೋ ಹಿಮ್ ಅಂಡ್ ದ ಪವರ್ ಆಫ್ ಹಿಸ್ ರಿಸರೆಕ್ಷನ್. ಅವನಿಗಿದ್ದಂತ ಒಂದು ಕುತೂಹಲ ಆತನನ್ನು ಅಲ್ಲಿ ನೋಡುವಾಗ, ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲ. ಅಲ್ಲಿ ಮೊದಲನೇ ಓದ್ತಾ ಬರುವಾಗ ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳುಕೊಂಡು ದಟ್ ಐ ಮೇ ನೋ, ಅಲ್ಲಿ ತಿಳುಕೊಂಡು ಎಂಬುದಾಗಿ ನೋಡುತ್ತರಾಗಿದ್ದೇವೆ. ತಿಳುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲ. An intimate way that the apostle himself would become more Christ-like. ಅಲ್ಲಿ ನೋಡುವಾಗ
ಅವನಿಗೆ ಆ ನಿಕಟವಾದಂತ ಸಂದರ್ಭ, ಆ ಒಂದು ಅನ್ಯೂನತೆ, ಆ ಪೌಲನಿಗಿದ್ದಂತ ದ ಗುಡ್ ಇಂಟಿಮೆಸಿ ಬಿಟ್ವೀನ್ ಇಸ್ ಲಾರ್ಡ್, ಕ್ರಿಸ್ತನೊಟ್ಟಿಗೆ ಇದ್ದಂತ ಆ ಒಂದು ನಿಕಟವಾದ ಸಂಬಂಧದಲ್ಲಿ ಆತನು ಸಂಪೂರ್ಣವಾಗಿ ಆತನು ಕ್ರಿಸ್ತನವನಾಗಿಯೇ ಬದುಕಬೇಕೆಂಬುದಾಗಿ ಆತನು ತೀರ್ಮಾನಿಸಿಕೊಳ್ಳುವನಾಗಿದ್ದನು ಪ್ರಿಯರೇ. ಅಂಡ್ ಆಲ್ಸೋ ಈ ವಾಂಟೆಡ್ ದ ಲೈಫ್ ಆಫ್ ಕ್ರೈಸ್ಟ್ ಟು ಬಿ ರೀಪ್ರೊಡ್ಯೂಸ್ಡ್ ಇನ್ ಹಿಮ್ಸೆಲ್ಫ್. ಆತನಲ್ಲಿಯೇ ಕ್ರಿಸ್ತನ ಜೀವಿತವು ಅದು ಪುನರುಜ್ಜೀವಿತಗೊಳಿಸಬೇಕೆಂಬುದಾಗಿ ಆ ಪೌಲನಿಗೆ ಇದ್ದಂತ ಮನಸ್ಸನ್ನ ಇಲ್ಲಿ ನಾವು ನೋಡುವಂತರಾಗಿದ್ದೇವೆ. ಮತ್ತೊಂದು ಡಿಸೈರ್ ಪೌಲನ ಒಂದು ಆಶೆ ಕುರಿತಾಗಿ ನಾವು ನೋಡ್ತಾ ಬರುವಾಗ ವಿಲ್ ರೀಡ್ ಇನ್ ಫಿಲಿಪಿಯನ್ಸ್ ಚಾಪ್ಟರ್ 1 and verse 21. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ. ಫಿಲಿಪಿಯನ್ಸ್ ಚಾಪ್ಟರ್ 1 and verse 21. ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. ಥ್ಯಾಂಕ್ ಯು ಬ್ರದರ್. ಇಲ್ಲಿ ನಾವು ನೋಡ್ತಾ ಬರುವಾಗ ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ ಎಂಬುದಾಗಿ ಗೊತ್ತಿವೆ. ಅವನಿಗೆ ಆತನ ಏನಾದ್ರು ಬದುಕಿದ್ರೆ ಅದು ಕ್ರಿಸ್ತನಿಗಾಗಿಯೇ ಬದುಕಿದ್ದನು. ಅವನ ಎಲ್ಲಾ ಸಂಪೂರ್ಣವಾದ ಜೀವಿತವು ಅದು ಕ್ರಿಸ್ತನಿಗಾಗಿ ಇದ್ದಂಥದ್ದು ನೋಡುವಂತರಾಗಿದೆ. ಹಿ ವಾಸ್ ಸೋ ಸ್ಯಾಟಿಸ್ಫೈಡ್ ವಿತ್ ಹಿಸ್ ಲಾರ್ಡ್. ಕ್ರಿಸ್ತನ ಕುರಿತಾಗಿ ಅವನಿಗೆ ಬಹಳ ಸಂತೃಪ್ತಿ ಇದ್ದ ಕಾರಣ ಅವನು ಬದುಕಿದಂದ್ರೆ ಕ್ರಿಸ್ತನೇ, ಸಾಯುವುದು ದೊಡ್ಡ ಲಾಭವೇ ಎಂಬುದಾಗಿ ತಿಳಿಸುವನಾಗಿದ್ದಾನೆ. ಮತ್ತೊಂದು ವಾಕ್ಯ ಭಾಗವನ್ನು ನೋಡ್ತಾ ಬರುವಾಗ ರೋಮ 10:1, ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 10 and verse 1. ರೋಮ 10:1. ಸಹೋದರರೇ, ಇಸ್ರಾಯೇಲರು ರಕ್ಷಣೆ ಹೊಂದಬೇಕೆಂಬುದೇ ನನ್ನ ಮನೋಭಿಲಾಷೆಯು, ದೇವರಿಗೆ ನಾನು ಮಾಡುವ ವಿಜ್ಞಾಪನೆಯೂ ಆಗಿದೆ. ಥ್ಯಾಂಕ್ ಯು ಬ್ರದರ್. ಇಲ್ಲಿ ನಾವು ನೋಡ್ತಾ ಬರುವಾಗ ಅವನಿಗಿದ್ದಂತ ಒಂದು ಡಿಸೈರ್ ಏನೆಂಬುದಾಗಿ ನೋಡುವಾಗ ಇಸ್ ಡಿಸೈರ್ ಎಕ್ಸ್ಟೆಂಡೆಡ್ ಟು ಅದರ್ಸ್. ಇತರ ಕುರಿತಾಗಿ ಅವನಿಗಿದ್ದಂತಹ ಒಂದು ಬಯಕೆಯನ್ನು ನೋಡುವಂತರಾಗಿದ್ದೇವೆ. ಯಾವ ಬಯಕೆ? ಸಹೋದರರೇ, ಇಸ್ರಾಯೇಲರು ರಕ್ಷಣೆ ಹೊಂದಬೇಕೆಂಬುದೇ ನನ್ನ ಮನೋಭಿಲಾಷೆಯು, ದೇವರಿಗೆ ನಾನು ಮಾಡುವ ವಿಜ್ಞಾಪನೆಯೂ ಆಗಿದೆ. ಇಲ್ಲಿ ನಾವು ನೋಡ್ತಾ ಬರುವಾಗ we need to have the desire and concern about other Gentile people when we see them. ನಾವು ನೋಡ್ತಾ ಬರುವಾಗ ಅಯ್ಯೋ ಇವರು ದೇವರನ್ನ ಕಂಡುಕೊಳ್ಳಿಲ್ವಲ್ಲ, ಈ ಕ್ರಿಸ್ತನನ್ನ, ಈ ಒಬ್ಬ ನ್ಯಾಯಾಧಿಪತಿಯನ್ನ ಇವರು ಅನ್ಯರು ಕಂಡುಕೊಂಡಿಲ್ವಲ್ಲ ಎಂಬುದಾಗಿ ನಾವು ಅವರ ಕುರಿತಾಗಿ ನಾವು ಆಲೋಚನೆ ಉಳ್ಳವರಾಗಿರ್ಬೇಕು ಪ್ರಿಯರೇ. ಯಾಕಂದ್ರೆ ನಮ್ಮ ಕುಟುಂಬದಲ್ಲಿ ನಮ್ಮ ರಕ್ತ ಸಂಬಂಧಿಗಳು ಅನೇಕರು ಕಂಡುಕೊಂಡಿಲ್ವಲ್ಲ, ನಮ್ಮ ಸಭೆಯಲ್ಲಿ ಅನೇಕ ಯೌವನಸ್ಥರೇ ಆಗಲಿ ದೊಡ್ಡವರೇ ಆಗಲಿ ದೇವರನ್ನ ಕಂಡುಕೊಂಡಿಲ್ವಲ್ಲ, ನಾವು ಉದ್ಯೋಗ ಮಾಡುವ ಸ್ಥಳದಲ್ಲಿ ಅವರು ಯೇಸುವನ್ನ ಕಂಡುಕೊಂಡಿಲ್ವಲ್ಲ ಎಂಬುದಾಗಿ ಆ ಒಂದು ಮನೋಭಿಲಾಷೆ, ಆ ಒಂದು ಭಾರವುಳ್ಳ ಹೃದಯವುಳ್ಳವರಾಗಿ we have that heart, ಆ ಒಂದು ಭಾರವಾದ ಹೃದಯವುಳ್ಳವರಾಗಿ ನಾವು ಪ್ರಾರ್ಥನೆ ಮಾಡಬೇಕು, ದೇವರೊಂದಿಗೆ ವಿಜ್ಞಾಪನೆ ಮಾಡಬೇಕು. ದೇವರೇ, ಅವರು ಸಹ ನೀನು ಕಂಡುಕೊಳ್ಬೇಕು, ಅವರು ಸಹ ನೀನು ರಾಜ್ಯಕ್ಕೆ ಬಾಧಿಸರಾಗಬೇಕೆಂಬುದಾಗಿ ಆ ಒಂದು ಹೃದಯದಿಂದ ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಅದು ತಾನೇ ಒಂದು ಶ್ರೇಷ್ಠವಾದಂತಹ ಒಂದು ಬಯಕೆ. ದ ಡಿಸೈರ್ ಫಾರ್ ಅದರ್ಸ್ ಸೊ ದಟ್ ದೇ ಮೈಟ್ ಬಿ ಸೇವ್ಡ್. ಅವರು ಮುಂದೆ ಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳಬೇಕೆಂಬುದಾಗಿ ಇರುವಂತಹ ಒಂದು ಬಯಕೆ. ನಾವು ಮಾತ್ರ ಫಿಲಿಪಿಯವರಿಗೆ ಬರೆದ ಪತ್ರಿಕೆ ಫಿಲಿಪಿಯನ್ಸ್ ಚಾಪ್ಟರ್ 1 and verse 23. ಫಿಲಿಪಿಯನ್ಸ್ ಚಾಪ್ಟರ್ 1 and verse 23. ಈ ಎರಡರ ನಡುವೆ ಸಿಕ್ಕಿಕೊಂಡಿದ್ದೇನೆ, ಇಲ್ಲಿಂದ ಹೋಗಿ ಬಿಟ್ಟು ಕ್ರಿಸ್ತನ ಜೊತೆಯಲ್ಲಿರಬೇಕೆಂಬುದೇ ನನ್ನ ಅಭಿಲಾಷೆ. ಇಲ್ಲಿ ನಾವು ನೋಡುವಾಗ ಆತನಿಗಿದ್ದಂತ ಅಭಿಲಾಷೆ ಏನಾಗಿತ್ತು? ಇಲ್ಲಿಂದ ಹೋಗಿಬಿಟ್ಟು ಕ್ರಿಸ್ತನ ಜೊತೆ ಇರಬೇಕೆಂಬುದೇ ನನ್ನ ಅಭಿಲಾಷೆಯು. ಹ್ಯಾವಿಂಗ್ ಅ ಡಿಸೈರ್ ಟು ಡಿಪಾರ್ಟ್ ಅಂಡ್ ಟು ಬಿ ವಿತ್ ಕ್ರೈಸ್ಟ್ ಇಟ್ ಈಸ್ ಫಾರ್ ಬೆಟರ್ ಎಂಬುದಾಗಿ ಓದ್ತೇವೆ. ಅವನಿಗೆ ಇಲ್ಲಿಂದ ಹೋಗಿಬಿಟ್ಟು ನಾವು ಕ್ರಿಸ್ತನಿಗೆ ಸಂತೋಷವುಳ್ಳವರಾಗಿ ಆತನೊಟ್ಟಿಗೆ ನಾನು ಸಂತೋಷವುಳ್ಳವರಾಗಿ ಇರ್ತೇನೆ, ನಿತ್ಯವಾಗಿ ಆತನ ಬಳಿಯಲ್ಲಿ ನಾವು ಇರ್ತೇನೆ ಎಂಬುದಾಗಿ ಅವನಿಗೆ ಒಂದು ಮನೋಭಿಲಾಷೆ ಅವನಿಗೆ ಅಭಿಲಾಷೆ ಇತ್ತು ಎಂಬುದಾಗಿ ನೋಡುವಂತರಾಗಿದೆ. ಈ ಒಂದು ಆಶೆಯನ್ನು ಅವನು ಉತ್ತಮೋತ್ತಮ ಎಂಬುದಾಗಿ ದ ಅಲ್ಟಿಮೇಟ್ ಡಿಸೈರ್ ಆಫ್ ಪಾಲ್ ಇಸ್ ಟು ಬಿ ವಿತ್ ಕ್ರೈಸ್ಟ್ ಇನ್ ಇಟರ್ನಿಟಿ. ಆ ನಿತ್ಯತ್ವದಲ್ಲಿ ಕ್ರಿಸ್ತನೊಂದಿಗೆ ಸದಾಕಾಲವೂ ಇರಬೇಕೆಂಬುದಾಗಿ ಅವನಿಗಿರುವಂತಹ ಬಯಕೆಯನ್ನು ನಾವು ನೋಡುವಂತರಾಗಿದ್ದೇವೆ. ಅಂಡ್ ಫೈನಲಿ ಕಡೆಯದಾಗಿ ನಾವು ನೋಡ್ತಾ ಬರುವಾಗ 1 Corinthians chapter 13 and verse 12. ಮೊದಲನೇ ಕೊರಿಂಥ 13ನೇ ಅಧ್ಯಾಯ 12ನೇ ವಚನ. ಈಗ ಕ್ರಿಸ್ತನ ದರ್ಪಣದಲ್ಲಿ ಕಾಣಿಸುವಂತೆ ದೇವರ ಮುಖವು ನಮಗೆ ಮುಖವಾಗಿ ಕಾಣಿಸುತ್ತದೆ. ಆಗ ಮುಖಾಮುಖಿಯಾಗಿ ಆತನನ್ನು ನೋಡುವುದು ಈಗ ಸ್ವಲ್ಪ ಮಾತ್ರ ನನಗೆ ತಿಳಿದರೆ, ಆಗ ದೇವರು ನನ್ನನ್ನು ಸಂಪೂರ್ಣವಾಗಿ ತಿಳಿದುಕೊಂಡಂತೆ ನಾನು ಸಂಪೂರ್ಣವಾಗಿ ತಿಳಿದುಕೊಳ್ಳುವುದು. ಥ್ಯಾಂಕ್ ಯು ಬ್ರದರ್. ಇಲ್ಲಿ ನಾವು ನೋಡ್ತಾ ಬರುವಾಗ ದೇವರನ್ನ ನೋಡುವಂತ ಬಯಕೆ ಹಾಗೂ ದೇವರನ್ನ ತಿಳಿದುಕೊಳ್ಳುವಂತಹ ಬಯಕೆ. ಈಗ ಕಂಚಿನ ದರ್ಪಣದಲ್ಲಿ ಕಾಣಿಸುವಂತೆ ದೇವರ ಮುಖವು ನಮಗೆ ಮೊಬ್ಬಾಗಿ ಕಾಣಿಸುತ್ತದೆ. ಆಗ ಮುಖಾಮುಖಿಯಾಗಿ ಆತನನ್ನು ನೋಡಬೇಕು. ಈಗ ಸ್ವಲ್ಪ ಮಾತ್ರ ನನಗೆ ತಿಳಿದದೆ,
ಆಗ ದೇವರು ನನ್ನನ್ನು ಸಂಪೂರ್ಣವಾಗಿ ತಿಳ್ಕೊಂಡಂತೆ ನಾನು ಸಂಪೂರ್ಣವಾಗಿ ತಿಳ್ಕೊಳ್ಳುವೆನು. ಅಲ್ಲಿ ನಾವು ನೋಡುವಾಗ ಈ ಲೋಕದಲ್ಲಿ ನಾವು 100 ವರ್ಷ ಬದುಕಿದ್ರೂ ಸಹ ಕ್ರಿಸ್ತನನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ನಮಗೆ ಸಾಧ್ಯವಿಲ್ಲ. ಇಫ್ ಯು ವಾಂಟ್ ಟು ನೋ ಕ್ರೈಸ್ಟ್ ಕಂಪ್ಲೀಟ್ಲಿ, ದಟ್ಸ್ ಅ ಟೈಮ್ ವೆನ್ ವಿ ಸೀ ಹಿಮ್ ಫೇಸ್ ಟು ಫೇಸ್. ಅವನನ್ನ ಮುಖಾಮುಖಿಯಾಗಿ ನೋಡುವಂತ ಆ ದಿನದಲ್ಲಿ ಆತನನ್ನು ಮುಖಾಮುಖಿಯಾಗಿ ಆ ಸೌಂದರ್ಯವುಳ್ಳಂತ ಕ್ರಿಸ್ತನನ್ನ, ಆ ಮಹಿಮೆಯಿಂದ ಭೂಷಿತನಾಗಿರುವಂತಹ ಕ್ರಿಸ್ತನನ್ನ ನಾವು ನೋಡುವಾಗ ನಾವು ಅವರನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತದಾಗಿದೆ ಪ್ರಿಯರೇ. ಈ ರೀತಿಯಾಗಿ ನಾವು 5 ವಿಷಯಗಳನ್ನು ನಾವು ಧ್ಯಾನ ಮಾಡ್ತಾ ಬಂದೆವು. ನಾವು ಮೊದಲನಾಗಿ ನೋಡುವ ಇವತ್ತಿನ ಥೀಮ್ ದ ಡಿಸೈರ್ ಆಫ್ ಕ್ರೈಸ್ಟ್. ಕ್ರಿಸ್ತನಿಗಿರುವಂತಹ ಒಂದು ಬಯಕೆ, ಒಂದು ಮನಸ್ಸು. ದ ಫಸ್ಟ್ ಥಿಂಗ್, ದ ಡಿಸೈರ್ ಟು ನೋ ದ ಲಾರ್ಡ್. ದೇವರನ್ನ ತಿಳಿದುಕೊಳ್ಳುವಂಥದ್ದು, ದೇವರು ಎಂಥವನಾಗಿದ್ದೇನೆ ಎಂಬುದಾಗಿ ಗ್ರಹಿಸಿಕೊಳ್ಳುವಂಥದ್ದು. ಅಂಡ್ ದ ಡಿಸೈರ್ ಟು ಬಿಹೋಲ್ಡ್ ದ ಲಾರ್ಡ್ಸ್ ಗ್ಲೋರಿ. ದೇವರ ಮಹಿಮೆಯನ್ನ ನೋಡುವಂಥದ್ದು ಇರುವಂತ ಒಂದು ಬಯಕೆ. ಆ ಮೋಶೆ ಆತನು ಯೇಸು ಕ್ರಿಸ್ತನ ಕುರಿತಾಗಿ ಆತನು ನೋಡ್ಬೇಕೆಂಬುದಾಗಿ ಬಯಸುವುದಾದರೆ, ವಿ ಸಿ ಹಿಮ್ ದ ವೆರಿ ಎನ್ಕೌಂಟರ್ ಆನ್ ದ ಮೌಂಟ್ ಆಫ್ ಟ್ರಾನ್ಸ್ಫಿಗರೇಷನ್. ಆ ಒಂದು ರೂಪಾಂತರ ಬೆಟ್ಟದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಅಲ್ಲಿ ಮೋಶೆ ಮತ್ತು ಎಲಿಯರು ಅವರು ಬಹು ವೈಭವದಿಂದ ಕಾಣಿಸಿಕೊಂಡರು ಎಂಬುದಾಗಿ ನೋಡುವಂತರಾಗಿದ್ದೇವೆ. ದೇ ವಿಲ್ ಸಿ ದ ಗ್ಲೋರಿಫೈಡ್ ಕ್ರೈಸ್ಟ್ ಇನ್ ಹಿಸ್ ಮ್ಯಾನಿಫೆಸ್ಟೆಡ್ ಫ್ಲೆಶ್. ಆತನು ಈ ಲೋಕದಲ್ಲಿ ನರಮನುಷ್ಯನಾಗಿ ಬಂದಂತ ಕ್ರಿಸ್ತನನ್ನ, ಮಹಿಮೆಯುಳ್ಳಂತ ಕ್ರಿಸ್ತನನ್ನ ಮೋಶೆ ಆ ದಿನದಲ್ಲಿ ಅವನು ಕಾಣುವುದಾಗಿದ್ದಾನೆ. ಅಲ್ಲಿ ಅವರು ಯೆರೂಸಲೇಮಿನಲ್ಲಿ ಆತನು ನೆರವೇರಿಸಬೇಕಾಗಿದ್ದ ಮರಣದ ಕುರಿತಾಗಿ ಅವರು ಮಾತಾಡುತ್ತಿದ್ದರು ಎಂಬುದಾಗಿ ನೋಡುತ್ತಾರೆ. ವೆರಿ ಇಂಪಾರ್ಟೆಂಟ್ ಡೀಪ್ ಡಿಸ್ಕಷನ್ಸ್ ಬಿಟ್ವೀನ್ ದೋಸ್ 3. ಅಲ್ಲಿ 3 ವ್ಯಕ್ತಿಗಳು ಅಲ್ಲಿ ನೋಡುವಾಗ ಆತನು ಯೆರೂಸಲೇಮಿನಲ್ಲಿ ಮಾಡಬೇಕಾದಂತ ಮರಣದ ಕುರಿತಾಗಿ ಅವರು ಮಾತಾಡುತ್ತಿದ್ದಾರೆ ಎಂಬುದಾಗಿ ನೋಡುತ್ತಾರಾಗಿದೆ. ಈ ಕ್ರಿಸ್ತನ ಮಹಿಮೆಗಳನ್ನ ನಾವು ನೋಡುವಂಥದ್ದು. ಹಾಗೂ ಮೂರನೇದಾಗಿ ದಿ ಡಿಸೈರ್ ಟು ಅಬೈಡ್ ಅಟ್ ದ ಫೀಟ್ ಆಫ್ ಕ್ರೈಸ್ಟ್. ಕ್ರಿಸ್ತನ ಪಾದ ಸನ್ನಿಧಿಯಲ್ಲಿ ಕುಳಿತುಕೊಂಡು ಆತನ ನುಡಿಗಾಗಿ ಆ ಲವಲವಿಕೆಯಿಂದ ನಾವು ಕೇಳುವಂತರಾಗಿರಬೇಕು. ಅಲ್ಲಿ ಮರಿಯಳು ಆಕೆ ಕೇಳ್ತಾ ಬಂದಾಗ ಅಲ್ಲಿ she heard the gracious words that came out of the lips of Christ. ಕ್ರಿಸ್ತನ ತುಟಿಗಳಿಂದ ಬಂದಂತ ಇಂಪಾದ ನುಡಿಗಳಿಗೆ ಅವಳು ಏನ್ ಮಾಡಿದವಳು ಲಕ್ಷ್ಯ ಇಟ್ಟು ಅವಳು ಕೇಳುವವಳಾಗಿದ್ದಾಳೆ ಪ್ರಿಯರೇ. ಅಂಡ್ ಆಲ್ಸೋ ಫೋರ್ತ್ಲಿ ದ ಡಿಸೈರ್ ಟು ವರ್ಷಿಪ್ ಕ್ರೈಸ್ಟ್. ಕ್ರಿಸ್ತನನ್ನು ಆರಾಧಿಸಬೇಕು, ಅವನನ್ನ ಮಹಿಮೆಪಡಿಸಬೇಕು. ಈ ವಾಕ್ಯ ಭಾಗವನ್ನು ಈ ದಿನ ನಾವು ಭಾನುವಾರ ಓದಬೇಕು. ಈ ಒಂದು ಸಣ್ಣದಂತ ಹಾಡಿನ ಚರಣವನ್ನ ನಾನು ಸಭೆ ಮಧ್ಯದಲ್ಲಿ ಹಾಡಬೇಕು ಎಂಬುದಾಗಿ ಆ ಒಂದು ಆಶಯವುಳ್ಳವರಾಗಿ ಸಿದ್ಧಪೂರ್ವಕವಾಗಿ ಬರಬೇಕು. ನಾವು ಸುಮ್ಮನೆ ಬರೀ ಕೈಯಲ್ಲಿ ನಾವು ಬರಬಾರದು. ಸಂಪೂರ್ಣವಾಗಿ ಕ್ರಿಸ್ತನ ಮಹಿಮೆಗಳನ್ನು ಕೂಡಿದವರಾಗಿ ನಾವು ಸಭೆಗೆ ಬರಬೇಕಾಗಿದೆ. ಅಂಡ್ ಫಿಫ್ತ್ಲಿ ದ ಡಿಸೈರ್ ಫಾರ್ ಕ್ರೈಸ್ಟ್ ಕಮಿಂಗ್. ಕ್ರಿಸ್ತನ ಬರಣದ ವಿಷಯವಾಗಿ ನಾವು ಕುತೂಹಲದಿಂದ ನಾವು ಆತನ ಯಾವಾಗ ಬರ್ತೀನಿ ಎಂಬುದಾಗಿ ನಾವು ಎದುರು ನೋಡುವಂತರಾಗಿರಬೇಕು. ಅಂಡ್ ಆಲ್ಸೋ ವಿ ಸಾ ದ ಡಿಸೈರ್ಸ್ ಆಫ್ ದ ಸುಪ್ರೀಂ ಡಿಸೈರ್ಸ್ ಆಫ್ ಪಾಲ್. ಆ ಒಂದು ಪೌರನಿಗಿದ್ದಂತ ಅತಿ ಉತ್ತಮವಾದಂತ ಉತ್ತುಂಗತೆವಾದಂತ ಒಂದು ಆಶೆ ಆಕಾಂಕ್ಷೆಗಳನ್ನ ನಾವು ನೋಡುವಂತರಾಗಿದ್ದೇವೆ. ದ ಪಾಲ್ಸ್ ಲೈಫ್ ಶೋಸ್ ದಟ್ ದ ಡಿಸೈರ್ ಫಾರ್ ಕ್ರೈಸ್ಟ್ ಟ್ರಾನ್ಸ್ಫಾರ್ಮ್ಸ್ ಎವ್ರಿ ಅದರ್ ಡಿಸೈರ್ಸ್. ನಾವು ಆ ಪೌಲನ ಕುರಿತಾಗಿ, ಅವನು ಕ್ರಿಸ್ತನ ಕುರಿತಾಗಿರುವಂತ ಎಲ್ಲಾ ಆಕಾಂಕ್ಷೆಗಳನ್ನ, ಅಭಿಲಾಷೆಗಳನ್ನ ನಾವು ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಬಂದ ಸಂದರ್ಭದಲ್ಲಿ ನಮಗಿರುವಂತ ಬೇರೆ ಆಕಾಂಕ್ಷೆಗಳನ್ನ ಏನ್ ಮಾಡ್ತದೋ ಅದೆಲ್ಲವೂ ಸಹ ತೆಗೆದುಹಾಕಿ ಸಂಪೂರ್ಣವಾಗಿ ಕ್ರಿಸ್ತನ ಕುರಿತಾಗಿ ಕೇಂದ್ರಿತವಾಗಿ ಆತನ ಸಂತೃಪ್ತಿ ಪಡಿಸುವಂತದ್ದು, ಆತನ ಕುರಿತಾಗಿ ದಾನ ಮಾಡುವಂತ ಸಂಗತಿಗಳನ್ನು ನಾವು ನೋಡುವಂತರಾಗಿದ್ದೇವೆ. ಈ ರೀತಿಯಾಗಿ ನಾವು ಕ್ರಿಸ್ತನ ಒಂದು ಸಂಗತಿಗಳನ್ನ ಆ ವಿಷಯವಾಗಿ ನಾವು ಬಯಸುವಂತರಾಗಿರ್ಬೇಕು. ನಾವು when Christ becomes your desire, he also becomes your delight, your reward and your all sufficiency. ಯಾವಾಗ ಕ್ರಿಸ್ತನು ನಮ್ಮ ಅತ್ಯುತ್ತಮವಾದಂತ ಬಯಕೆಯಾಗಿದ್ದಾನೋ, ಅತ್ಯುತ್ತಮವಾದ ಅಭಿಲಾಷೆಯಾಗಿದ್ದಾನೋ, he also becomes your delight. ನಿಮ್ಮ ಒಂದು ಸಂತೋಷವಾತನಾಗಿರುವನಾಗಿದ್ದಾನೆ. and he becomes your reward. ನಿಮ್ಮ ಒಂದು ಬಿರುದು ಆತನಾಗಿದ್ದಾನೆ. and your all sufficiency. ನಿಮ್ಮ ಎಲ್ಲಾ ನಿಮಗೆ ಇರುವಂತಹ ಎಲ್ಲಾ ಕಾರ್ಯಗಳಲ್ಲಿ ಆತನ ತಾನೇ ಕೇಂದ್ರ ಸ್ಥಾನವಾಗಿ ನಿಮ್ಮ ಸಂತೃಪ್ತಿ ಪಡಿಸುವಂತಹ ಒಂದು ಸಮಾಧಾನವನ್ನ ಆತನ ಕ್ರಿಸ್ತನು ಕೊಡುವನಾಗಿದ್ದಾನೆ ಪ್ರಿಯರೇ. ಈ ರೀತಿಯಾಗಿ ಈ ಎಲ್ಲಾ ವಾಕ್ಯ ಭಾಗಗಳನ್ನ ನೀವು ಮುಂದೆ ಹಂಚಿಕೊಳ್ಳಿಕ್ಕಾಗುವಾಗೆ ದೇವರು ಕೊಟ್ಟಂತ ದೇವರಾತ್ಮನ ಸಹಾಯಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂತರಾಗಿದ್ದೇವೆ. ಹಾಗೂ ಸಭೆ ಸೇವಕರು ಈ ವಾಕ್ಯನ ಹಂಚಿಕೊಳ್ಳಿಕ್ಕೆ ಕೊಟ್ಟಂತ ಒಂದು ಅವಕಾಶಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುವಂತರಾಗಿದ್ದೇವೆ. ಈ ರೀತಿಯಾಗಿ ಈ ವಾಕ್ಯಗಳನ್ನ ಧ್ಯಾನ ಮಾಡುತ್ತಾ ಇನ್ನು ಅನೇಕ ಕ್ರಿಸ್ತನ ಸಂಗತಿಗಳು, ಆತನಿಗಿರುವಂತಹ ಒಂದು ಮನಸ್ಸು, ಅಭಿಲಾಷೆಗಳನ್ನ ನಾವು ಮುಂದಿನ ದಿನಗಳಲ್ಲಿ ದೇವ ಚಿತ್ತವಿರುವುದಾದರೆ ಧ್ಯಾನ ಮಾಡ್ತಾ ಬರೋಣ. ನೀವು ಸಹ ಯಾವುದಾದ್ರೂ ಸಂಗತಿಗಳು ಕ್ರಿಸ್ತನ ಕುರಿತಾಗಿರುವಂತಹ ಆಲೋಚನೆಗಳು ಇದ್ದದ್ದಾದರೆ ನಾವು ಸಹ ಅದರೊಟ್ಟಿಗೆ ನಾವು ಸೇರಿ ಧ್ಯಾನ ಮಾಡುವಂತರಾಗಿರೋಣ. ಈ ರೀತಿ ಕರ್ತನ ಬಲಪಡಿಸುವಂತರಾಗಿರೋಣ. ದೇವರಿಗೆ ಮಹಿಮೆ ಉಂಟಾಗಲಿ. ನಾನು ಗ್ರೂಪ್ ನಲ್ಲಿ ಒಂದು ಸಾಂಗ್ ಅನ್ನ ಹಾಕಿದ್ದೇನೆ. ಆ ಸಾಂಗ್ ಅನ್ನ ನಾವು ಕಾಣಿಕೆ ತೆಗೆದುಕೊಂಡ ಸಂದರ್ಭದಲ್ಲಿ ನಾವು ಆಡ್ತಾ ಬರೋಣ.
ಯೌವನಸ್ಥರ ಕೂಟ ಎಂದಿನಂತೆ ವಾರದ ಮೊದಲನೇ ವಾರ ತಿಂಗಳ ಮೊದಲನೇ ವಾರ ಯೌವನಸ್ಥರ ಕೂಟ. ಯೌವನಸ್ಥರು ಮುಂದೆ ಸಭೆಯ ಜವಾಬ್ದಾರಿಕೆಗಳಲ್ಲಾಗಲಿ ಮತ್ತು ಕುಟುಂಬದ ಜವಾಬ್ದಾರಿಕೆಗಳಾಗಲಿ ಅವ್ರು ಮುಂದುವರಿಯೋದಕ್ಕೆ ಈಗಿನಿಂದ ಕಲಿತಾ ಇರುವಂಥ ಸಂಗತಿ ಭಾಳ ಗಂಭೀರವಾದಂಥ ಸಂಗತಿ. ಈಗಾಗಲೇ ಪ್ರಿಯ ಥಾಮಸ್ ಅನೇಕ ಸಂಗತಿಗಳನ್ನು ವಾಕ್ಯದ ಆಧಾರದ ಮೇಲೆ ನಮ್ಮ ಸಂಗಡ ಹಂಚಿಕೊಂಡಿದ್ದಾರೆ. ಹೆಚ್ಚು ಜನರು ಒಂದು ವೇಳೆ ನೋಟ್ಸ್ ಮಾಡ್ಕೊಂಡಿದ್ದೀರಾ ಅಂತ ನೆನೆಸ್ತೀನಿ. ನಾನು ಅಂದ್ಕೊಂಡಿರೋದು ಹೆಚ್ಚು ಜನರು ನೋಟ್ಸ್ ಮಾಡ್ಕೊಂಡಿದ್ದೀರಾ ಅಂತ. ಅದು ಹೇಗೇನೋ ಗೊತ್ತಿಲ್ಲ, ನೋಟ್ಸ್ ಇದ್ದರೆ ಮತ್ತೊಂದು ಸರಿ ನೋಡ್ಬೋದು. ಹಾಗಾಗಿ ನಮ್ಮಲ್ಲಿ ಕ್ರಿಸ್ತಿಯ ಒಂದು ಡಿಸೈರ್ಸ್ ಅಥವಾ ಆಕಾಂಕ್ಷೆ ಅಥವಾ ಆಶೆಗಳು ಅದು ಭಾಳ ಪ್ರಾಮುಖ್ಯವಾಗಿ ದೇವರನ್ನ ತಿಳ್ಕೊಳ್ಳುವಂಥ, ದೇವರ ಮಹಿಮೆಯನ್ನು ನೋಡುವಂಥ ಬಯಕೆ, ಕ್ರಿಸ್ತನ ಪಾದಗಳಲ್ಲಿ ಕುಳಿತು ಕಲ್ತ್ಕೊಳ್ಳುವಂಥ ಬಯಕೆ, ಕ್ರಿಸ್ತನನ್ನು ಆರಾಧನೆ ಮಾಡಬೇಕನ್ನುವಂಥ ಬಯಕೆ, ಅದೇ ರೀತಿ ಆತನ ಬರೋಣವನ್ನು ನಿರೀಕ್ಷಿಸುವಂಥ ಬಯಕೆ ಮತ್ತು ಅದ್ರ ಜೊತೆಗೆ ಪೌಲನ ಅನೇಕ ಅತ್ಯುತ್ತಮ ಬಯಕೆಗಳು. ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ ಎಂಬುವಂಥದ್ದು, ಆತನ ಸಾರೂಪ್ಯಕ್ಕೆ ರೂಪಿಸಲ್ಪಡುವಂಥ ಒಂದು ಬಯಕೆ ಕ್ರಿಸ್ತಿಯ ಜೀವಿತದಲ್ಲಿ ಪ್ರತಿ ವಿಶ್ವಾಸಿಗೆ ಇರಬೇಕಾದಂಥ ಒಂದು ಬಯಕೆ, ಒಂದು ಆಕಾಂಕ್ಷೆ, ಹೌದಲ್ಲ? ಆದ್ದರಿಂದ ನಾವು ಹೆಚ್ಚೆಚ್ಚಾಗಿ ಆತನ ಬರೋಣದ ದಿನದವರೆಗೆ ಅಥವಾ ನಾವು ಈ ಲೋಕವನ್ನು ಬಿಡುವ ದಿನದವರೆಗೆ ಇದಿಲ್ಲದೆ ಹೋದರೆ, ಒಂದು ಪ್ಲ್ಯಾನಿಂಗ್ ಇಲ್ಲದೆ ಹೋದರೆ, ಆಯಿತಾ, ನಮ್ಮ ಇಷ್ಟ ಬಂದ ಹಾಗೆ ನಾವು ಓಡಾಡ್ತಿರ್ತೀವಿ, ಅಡ್ಡಾಡ್ತಿರ್ತೀವಿ, ಗಾಳಿಯಿಂದ ಬಡಿಸ್ಕೊಂಡ ಒಂದು ಸ್ಥಿತಿ ಅದಾಗಿರ್ತದೆ. ಆದ್ದರಿಂದ ಪ್ರತಿನಿತ್ಯ ಒಂದು ಆತ್ಮಿಕ ಬಯಕೆಗಳು, ಆತ್ಮಿಕ ಆಶೆ, ಆತ್ಮಿಕ ಇಷ್ಟ ನಮಗಿರಬೇಕು. ಅದನ್ನು ಸಾಧಿಸ್ಕೊಳ್ಳೋದಕ್ಕಾಗಿ ಪ್ರಯಾಸ, ಪ್ರಯತ್ನ ಅದು ಕೂಡ ನಮ್ಮಲ್ಲಿ ಇರಬೇಕೆಂಬುದನ್ನು ನಾವು ಕಲಿತ್ಕೊಳ್ಳುವ ಹಾಗೆ ದೇವರು ಅವಕಾಶ ಕೊಟ್ಟಿದ್ದಕ್ಕಾಗಿ ದೇವರಿಗೆ ನಾವು ಸ್ತೋತ್ರ ಮಾಡುವಂಥವರಾಗಿರೋಣ.